ರೇಡಿಯೋ ಕಿಸಾನ್ ದಿನದ ಅಂಗವಾಗಿ ಮೈಸೂರಿನ ಆಯುಷ್ ಸೆಮಿನಾರ್ ಹಾಲ್ನಲ್ಲಿ ಏರ್ಪಾಡಾಗಿದ್ದ ವೇದ ಕೃಷಿ ಕಾರ್ಯಾಗಾರದಲ್ಲಿ ಕಿವಿ ಮಾತಿನ ಕಥೆ ಕೃಷಿಕರ ಜೊತೆ ಈ ವಿಷಯವಾಗಿ ಮೈಸೂರಿನ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆಯ ಭಾಷಾ ವಿಜ್ಞಾನ ಪ್ರಾಧ್ಯಾಪಕರಾದ ಡಾ ಎನ್ ಶ್ರೀದೇವಿ ಅವರು ಮಾಡಿದ್ದ ಭಾಷಣದ ಆಯ್ದ ಭಾಗ. ಎಲ್ರಿಗೂ ನಮಸ್ಕಾರ. ಇಲ್ಲಿ ನೆರೆದಿರುವ ಎಲ್ರಿಗೂ ನಮ್ಮ ಸಂಸ್ಥೆಗೆ ಸುಸ್ವಾಗತ. ಇವತ್ತು ನನ್ನ ಮಾತಿನ ಟೈಟಲ್ ಇರೋದು ಕಿವಿ ಮಾತಿನ ಕತೆ ಕೃಷಿಕರ ಜೊತೆ ಅಂತ. ಸೊ ಇಲ್ಲೆಲ್ಲ ಕೃಷಿಕರು ಬಂದಿದ್ದಾರೆ. ನೀವು ನಮ್ಮ ದೇಶದ ಬೆನ್ನೆಲುಬು. ಸೊ ನಿಮಗೆ ತುಂಬ ಪ್ರಾಮುಖ್ಯತೆ ಇದೆ ನಮ್ಮ ಸಮಾಜದಲ್ಲಿ. ಸೊ ನೀವೆಲ್ಲ ಇಲ್ಲಿ ಇವತ್ತು ಬಂದಿರೋದು ತುಂಬ ಸಂತೋಷದ ವಿಷಯ ನಮಗೆ. ನಮ್ಮ ಸಂಸ್ಥೆ ಬಗ್ಗೆ ಮತ್ತು ನಾವು ಮಾಡೋ ಕೆಲಸದ ಬಗ್ಗೆ ನಿಮಗೂ ಕೂಡ ತಿಳಿಸ್ಕೊಡೋಕ್ಕೆ ನಮಗೆ ತುಂಬಾ ಸಂತೋಷವಾಗಿದೆ. ಕಿವಿ ಮಾತಿನ ಕತೆ ಕೃಷಿಕರ ಜೊತೆ. ಸೊ ನೀವೆಲ್ಲ ಅನ್ಕೋಬೋದು ಇವರೇನಾದರೂ ಕಿವಿ ಮಾತು ಹೇಳ್ತಾರಾ, ಏನಾದರೂ ಟಿಪ್ಸ್ ಕೊಡ್ತಾ ಇದ್ದಾರಾ ಅಂತ. ಖಂಡಿತ ಅದೇನೆ. ಆದರೆ ನಮ್ಮ ಸಂಸ್ಥೆಯಲ್ಲಿ ಕಿವಿ ಮಾತು ಅಂದರೆ ಅದಕ್ಕೆ ತುಂಬಾ ಆಳವಾದ ಇನ್ನೊಂದು ಅರ್ಥ ಇದೆ. ನಮ್ಮ ಜೀವನದಲ್ಲಿ ಕಿವಿ ಮತ್ತು ಮಾತು ಎಷ್ಟು ಇಂಪಾರ್ಟೆಂಟು, ಅದು ಏನಾದರೂ ಅಡಚಣೆ ಆದರೆ ಅದಕ್ಕೆ ನಮಗೆಲ್ಲ ಎಷ್ಟು ತೊಂದರೆ ಆಗುತ್ತೆ, ಯಾವ ಕಾರಣಗಳಿಂದ ಅದಕ್ಕೆ ತೊಂದರೆ ಬರ್ಬೋದು. ಸೊ ಈ ಥರ ವಿಷಯಗಳನ್ನ ಒಂದು ನನಗೆ ಕೊಟ್ಟಿರೋ ಟೈಮಲ್ಲಿ ಆದಷ್ಟು ಬ್ರೀಫ್ ಆಗಿ ನಾನು ಹೇಳಕ್ಕೆ ಪ್ರಯತ್ನ ಪಡ್ತೀನಿ. ಸೊ ನಮ್ಮ ಸಂಸ್ಥೆ ಹೆಸರು ಎಲ್ಲರೂ ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆ, ಇಲ್ಲಾಂದರೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಆ್ಯಂಡ್ ಹಿಯರಿಂಗ್. ಈ ನಮ್ಮ ಸಂಸ್ಥೆಗೆ ಚೊಕ್ಕವಾಗಿ ಚಿಕ್ಕದಾಗಿ ಹೆಸರು ಆಯುಷ್ ಅಂತ. ಅದನ್ನು ಆಯುಷ್ ಜೊತೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ಇದು ಆಯುಷ್ ಅಂತ ಹೇಳ್ತೀವಿ. ಮೈಸೂರಿನಲ್ಲಿ ಮಾನಸ ಗಂಗೋತ್ರಿನಲ್ಲಿದೆ ನಮ್ಮ ಸಂಸ್ಥೆ. ಇದು ಒಂದು ಆಟೋನಾಮಸ್ ಬಾಡಿ ಮತ್ತು ಇದು ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಅಡಿನಲ್ಲಿ ಬರುತ್ತೆ, ಕೇಂದ್ರ ಸರ್ಕಾರದ ಅಡಿನಲ್ಲಿದೆ. ಮತ್ತು ಇದು ಸಂಪೂರ್ಣವಾಗಿ ಅಲ್ಲಿಂದಾನೇ ನಮಗೆ ಹಣಕಾಸೆಲ್ಲ ದೊರೆಯೋದು ಕೇಂದ್ರ ಸರ್ಕಾರದಿಂದಾನೇ. ಮತ್ತು ಇದೊಂದು ಆಟೋನಾಮಸ್ ಬಾಡಿ ಅಂತ ಆಗಲೇ ಹೇಳಿದೆ. ನಮಗೆ ನ್ಯಾಕಲ್ಲಿ ಎ ಗ್ರೇಡ್ ಬಂದಿದೆ, ಹಾಗೆ ISO ಸರ್ಟಿಫೈಡ್ ಸಂಸ್ಥೆ ಕೂಡ. ಮತ್ತೆ ನಮ್ಮ ಸಂಸ್ಥೆ ಬಗ್ಗೆ ಬ್ರೀಫ್ ಆಗಿ ಹೇಳೋದಾದ್ರೆ, ಸ್ಥಾಪನೆ ಆಗಿದ್ದು 1965ನೇ ಇಸ್ವಿನಲ್ಲಿ. ನಾವು ಆಗಲೇ 60 ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. 59 ವರ್ಷ ಕಳೆಯಿತು. ಏಷ್ಯಾ ಖಂಡದಲ್ಲೇ ಒಂದು ಪ್ರಮುಖವಾದ ಈ ಸಂವಹನ ನ್ಯೂನತೆಗಳ ಬಗ್ಗೆ ಸರ್ವಿಸಸ್ ಕೊಡೋದು, ಹಾಗೆ ಸಂಶೋಧನೆ ಕೂಡ ಮಾಡೋ ಒಂದು ಮುಖ್ಯವಾದ ಸಂಸ್ಥೆ ಇದು. ನಮಗೆ ಹಲವಾರು ಡಿಪಾರ್ಟ್ಮೆಂಟ್ಗಳಿವೆ ಇಲ್ಲಿ. ಆಲ್ ಇನ್ ಆಲ್ ಒಂದು 11 ಡಿಪಾರ್ಟ್ಮೆಂಟ್ಗಳಿವೆ. ಇವತ್ತು ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀವಿ ಒಂದು ಮೇಜರ್ ಆಗಿರೋ 3 ಡಿಪಾರ್ಟ್ಮೆಂಟ್ಗೆ ಮಧ್ಯಾಹ್ನ. ಸೊ ನೀವು ಕೂಡ ನೋಡ್ಬೋದು ಅಲ್ಲಿ ಯಾವ ರೀತಿ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಏನು ಅಂತ. ಸೊ ಕೆಲವುದೆಲ್ಲ ನಿಮಗೆ ಪರಿಚಯ ಇರ್ಬೋದು, ಎಲೆಕ್ಟ್ರಾನಿಕ್ಸು, ENT ಆ ಥರದ್ದೆಲ್ಲ. ಆದರೆ ನಮ್ಮದೇ ಆದ ಏರಿಯಾನಲ್ಲಿ ಬೇಕಾದಷ್ಟು ಬೇರೆ ಡಿಪಾರ್ಟ್ಮೆಂಟ್ಗಳು ಕೂಡ ಇವೆ. ಇದು ನಮ್ಮ ಶ್ರೇಷ್ಠತೆಯ ಕೇಂದ್ರ ಅಂತ ಕೂಡ ನಮ್ಮ ಸಂಸ್ಥೆಯಲ್ಲಿದೆ. ಈಗ ನೀವೆಲ್ಲ ಬಂದಾಗ ನೋಡಿರ್ಬೋದು, ಈ ಬಲಗಡೆ ಒಂದು ದೊಡ್ಡ ಕೆಂಪು ಬಿಲ್ಡಿಂಗು, ಅದು ಶ್ರೇಷ್ಠತೆಯ ಕೇಂದ್ರ. ಅದನ್ನ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ಹೇಳ್ತೀವಿ. ಅದು ನಮ್ಮ ಪ್ರಧಾನಿ ಮೋದಿಜಿಯವರು 2022ನೇ ಇಸ್ವಿನಲ್ಲಿ ಇನಾಗ್ರೇಟ್ ಮಾಡಿದ್ರು. ಅದರಲ್ಲೂ ಕೂಡ ಹಲವಾರು ರಿಸರ್ಚ್ ಸೆಂಟರ್ಸು, ಹಾಗೆ ಕ್ಲಿನಿಕಲ್ ಸೆಂಟರ್ಸು, ಮತ್ತು ಈ ಥರ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಸೆಂಟರ್ಸು ಕೂಡ ಇದೆ. 12 ಸೆಂಟರ್ಸ್ ಅಲ್ಲೂ ಕೂಡ ಇದೆ. ನಮ್ಮ ಸಂಸ್ಥೆಯ ಉದ್ದೇಶಗಳು ಏನು? ಮೊದಲನೇದಾಗಿ ನಾನು ಒತ್ತು ಕೊಟ್ಟು ಹೇಳಕ್ಕೆ ಇಷ್ಟಪಡೋದು ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್, ಅಥವಾ ಕನ್ನಡದಲ್ಲಿ ಮಾನವ ಸಂಪನ್ಮೂಲ ಅಭಿವೃದ್ಧಿ. ಹಂಗಂದ್ರೆ ಏನು? ನಾವು ಇಲ್ಲಿ ಬೇಕಾದಷ್ಟು ಕೋರ್ಸ್ಗಳನ್ನ ನಡೆಸ್ತಾ ಇದ್ದೀವಿ. ಒಂದು ತಪ್ಪು ಕಲ್ಪನೆ ಏನು ನಮ್ಮ ಸಮಾಜದಲ್ಲಿ ಏನು ಅಂದರೆ, ನಮ್ಮಲ್ಲಿ ಇಲ್ಲಿ ಕೋರ್ಸ್ ನಡೆಸ್ತಾ ಇರೋದು ಬರೀ ಕಿವಿ ಕೇಳಲ್ಲ, ಮಾತು ಬರಲ್ಲ ಅಂಥವ್ರಿಗೆ. ಖಂಡಿತ ಅಲ್ಲ. ನಾವು ಇಲ್ಲಿ ಕೋರ್ಸ್ ನಡೆಸ್ತಾ ಇರೋದು ಸಾಧಾರಣ ಮಾತಾಡುವ ನಾರ್ಮಲ್ ಮಕ್ಕಳಿಗೋಸ್ಕರ ಕೋರ್ಸ್ ಮಾಡ್ತಾ ಇರೋದು. 12ನೇ ಕ್ಲಾಸ್ ಆದಮೇಲೆ ಅವ್ರು ಸೇರ್ಕೋಬೋದು. ಮತ್ತು ನಮ್ಮ ನೆಕ್ಸ್ಟ್ ಆಬ್ಜೆಕ್ಟಿವ್ ಏನು ಅಂದರೆ ರಿಸರ್ಚ್. ಈಗ ಯಾವುದೇ ಒಂದು ಏರಿಯಾ ಆದರೂ ರಿಸರ್ಚ್ ಇದ್ದಲೇ ಮುಂದಕ್ಕೆ ಹೋಗೋಕ್ಕಾಗಲ್ಲ. 3ನೇದಾಗಿ ಕ್ಲಿನಿಕಲ್ ಸರ್ವಿಸಸ್ಸು. ಈಗ ನಮ್ಮ ಸಮಾಜದಲ್ಲಿ ಬೇಕಾದಷ್ಟು ಜನ ಇದ್ದಾರೆ ಅಂದರೆ ಸಂವಹನ ನ್ಯೂನತೆಗಳಿರೋರು ತುಂಬ ಜನ ಇದ್ದಾರೆ. ಸೊ ಅವರಿಗೆ ನಾವು ಸರ್ವಿಸಸ್ನ ಆಫರ್ ಮಾಡ್ತೀವಿ. ನೀವು ಕೂಡ ನನ್ನ ಪ್ರೆಸೆಂಟೇಷನ್ ಮುಗಿಯುವಾಗ ನಿಮ್ಮ ಮನಸ್ಸಲ್ಲೂ ಕೂಡ ಕೆಲವ್ರು ಬರ್ತಾರೆ, ಅವ್ರಿಗೆ ಈ ಥರ ತೊಂದರೆ ಇದೆ, ಇವ್ರಿಗೆ ಈ ಥರ ತೊಂದರೆ ಇದೆ ಅಂತ. ಖಂಡಿತ ನೀವು ಯಾರನ್ನಾದರೂ ನೆನೆಸ್ಕೋತೀರಾ. ಪಬ್ಲಿಕ್ ಎಜುಕೇಷನ್ ಅಂದರೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸೋದು. ಯಾಕೆಂದರೆ ಈ ವಿಷಯದ ಬಗ್ಗೆ ತುಂಬ ಕಡಿಮೆ ಅರಿವು, ಅದರಿಂದ ಅದ್ರ ಬಗ್ಗೆನೂ ನಾವು ಅರಿವನ್ನು ಮೂಡಿಸೋಕ್ಕೆ ಅದು ಒಂದು ಮೇಜರ್ ಆಬ್ಜೆಕ್ಟಿವ್ ಆಗಿ ತಗೊಂಡಿದ್ದೀವಿ. ಇಲ್ಲಿ ನಾನು ಹೇಳಿದೆ ಇಲ್ಲಿ ಕೋರ್ಸ್ ನಡೆಸ್ತಾ ಇದ್ದೀವಿ ಅಂತ. ಇಲ್ಲಿ ಕೋರ್ಸ್ ಮಾಡ್ಕೊಳ್ದವ್ರನ್ನ ಏನನ್ನ ಕರಿಬೇಕು ನಾವು? ಈಗ ಇಂಜಿನಿಯರಿಂಗ್ ಕಾಲೇಜಲ್ಲಿ ಕೋರ್ಸ್ ಮಾಡಿದ್ರೆ ಅವರೆಲ್ಲ ಇಂಜಿನಿಯರ್ಸ್ ಆಗ್ತಾರೆ ಅಲ್ವಾ, ಎಲ್ರಿಗೂ ಗೊತ್ತಿರೋ ವಿಷಯ. ಮೆಡಿಕಲ್ ಕಾಲೇಜಲ್ಲಿ ಕೋರ್ಸ್ ಮಾಡ್ಕೊಂಡವರು ಡಾಕ್ಟರ್ ಆಗ್ತಾರೆ. ಇಲ್ಲಿ ಕೋರ್ಸ್ ಮಾಡ್ಕೊಂಡವರು ಏನಂತ ಕರೆಸ್ಕೋತಾರೆ? ಅವರು ಶ್ರವಣ ತಜ್ಞರಾಗಿರ್ತಾರೆ, ಇಲ್ಲ ಅಂದ್ರೆ ವಾಕ್ ಭಾಷಾ ತಜ್ಞರು. ಅದಕ್ಕೆ ಇಂಗ್ಲಿಷಲ್ಲಿ ಆಡಿಯಾಲಜಿಸ್ಟ್ ಅಥವಾ ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟ್ ಅಂತ ಹೇಳ್ತೀವಿ. ಸೊ ಮತ್ತೆ ನಮ್ಮಲ್ಲಿ ಸುಮಾರು ಕೋರ್ಸ್ಗಳಿದೆ ಅಂತ ನಾನು ಆಗ್ಲೇ ಹೇಳಿದೆ.
ಸೊ ಮುಖ್ಯವಾಗಿರೋ ಕೋರ್ಸ್ಗಳು ಈಗ ಬ್ಯಾಚುಲರ್ಸ್ ಪ್ರೋಗ್ರಾಮ್, UG ಪ್ರೋಗ್ರಾಮ್ಸ್ ಇದೆ. ಈಗ ಸಾಧಾರಣ ನೀವು BSc BCom ಅಂತ ಕೇಳೇ ಇರ್ತೀರಾ. ಸೊ ಅದೇ ರೀತಿ ನಮ್ಮಲ್ಲೂ ಕೂಡ ಬ್ಯಾಚುಲರ್ ಪ್ರೋಗ್ರಾಮ್ UG ಅಂಡರ್ ಗ್ರಾಜುಯೇಟ್ ಪ್ರೋಗ್ರಾಮ್ BASLP ಅಂತ ಹೇಳ್ತೀವಿ, ಬ್ಯಾಚುಲರ್ ಇನ್ ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿ ಅಂತ. ಅದು 4 ವರ್ಷದ ಕೋರ್ಸು, 3 ವರ್ಷ ಕೋರ್ಸು, ಅದಾದ್ಮೇಲೆ 4ನೇ ವರ್ಷ ಇಂಟರ್ನ್ಶಿಪ್ ಮಾಡ್ತಾರೆ. ಸೊ ಒಂದು ಆಡೆಡ್ ಅಟ್ರಾಕ್ಷನ್ ಏನು ಅಂದ್ರೆ ಈ ಕೋರ್ಸ್ಗೆಲ್ಲ ಗವರ್ಮೆಂಟ್ ಇಂದ ಸ್ಟೈಫಂಡ್ ಕೂಡ ಕೊಡ್ತಾರೆ. ಗವರ್ಮೆಂಟ್ ಇಂದ ಸ್ಟೈಫಂಡ್ ಕೊಡ್ತಾರೆ. UG ಪ್ರೋಗ್ರಾಮರ್ಗೆ ತಿಂಗಳಿಗೆ 800 ರೂಪಾಯಿ ಕೊಡ್ತಾರೆ. PG ಪ್ರೋಗ್ರಾಮರ್ಗೆ 1300 ರೂಪಾಯಿ ತಿಂಗಳಿಗೆ ಗವರ್ಮೆಂಟ್ ಇಂದ ದುಡ್ಡು ಕೊಡ್ತಾರೆ. ಮತ್ತೆ ಈ ಬ್ಯಾಚುಲರ್ ಪ್ರೋಗ್ರಾಮ್ ಆದ್ಮೇಲೆ PG ಪ್ರೋಗ್ರಾಮ್ಸ್ ಇದೆ, ಅದು 2 ವರ್ಷ. ಅದರಲ್ಲಿ ಸ್ಪೆಷಲೈಸೇಷನ್ ಬರುತ್ತೆ, MSc ಇನ್ ಆಡಿಯಾಲಜಿ ಆರ್ MSc ಇನ್ ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿ ಅಂತ. ಸೊ ಇದೆಲ್ಲ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಆಧಾರಿತದ ಮೇಲೆನೆ ಸೀಟ್ ಅಲಾಟ್ಮೆಂಟ್. ಸುಮ್ಮನೆ ಬಂದಿದ ತಕ್ಷಣ ಸೀಟ್ ಆತರ ಅಲ್ಲ. ಎಂಟ್ರೆನ್ಸ್ ಎಕ್ಸಾಮ್ ಬರೀಬೇಕು, ಕಾಲ್ ಫಾರ್ ಆಗುತ್ತೆ. ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ಪಾಸ್ ಆದ್ರೆ ಮತ್ತೆ ಗವರ್ಮೆಂಟ್ ಪಾಲಿಸಿ ಪ್ರಕಾರ ಸೀಟ್ಸ್ ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ. ಜನರಲ್ ಕ್ಯಾಟಗರಿ, OBC ಕ್ಯಾಟಗರಿ ಎಲ್ಲ ಇರುತ್ತಲ್ಲ ನಮ್ಮ ಗವರ್ಮೆಂಟ್ ಇರುವಾಗ. ಸೊ ಅದೇ ರೀತಿ ಸೀಟ್ಗಳು ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಮತ್ತೆ MSc ಆದ್ಮೇಲೆ ಈಗ ಕೆಲವು ಸ್ಟೂಡೆಂಟ್ಸ್ಗೆ ಡಾಕ್ಟರೇಟ್ ಮಾಡೋ ಉದ್ದೇಶ ಇರುತ್ತೆ, ಡಾಕ್ಟರಲ್ ಪ್ರೋಗ್ರಾಮ್ಸ್ PhD ಮಾಡಬೇಕು ಅಂತ ಆಸೆ ಇರುತ್ತೆ, ಅವರು PhDನೂ ಮಾಡ್ಬೋದು. ನಾವೆಲ್ಲ ಕೂಡ ಇಲ್ಲೇ PhD ಮಾಡಿರೋದು. ಇದೆಲ್ಲ ಯೂನಿವರ್ಸಿಟಿ ಆಫ್ ಮೈಸೂರಿಂದ ನಮಗೆ ಡಿಗ್ರಿ ಸಿಗುತ್ತೆ. PhD ಆದ್ಮೇಲೆ ಪೋಸ್ಟ್ ಡಾಕ್ಟರಲ್ಲೂ ಮಾಡ್ಬೋದು. ಮತ್ತೆ ಈಗ ಕೆಲವು ಮಕ್ಕಳಿಗೆ ತುಂಬಾ ಚೆನ್ನಾಗಿ ಮಾರ್ಕ್ಸ್ ಬಂದಿಲ್ಲ ಅಂದ್ರೆ ಡಿಪ್ಲೊಮಾ ಪ್ರೋಗ್ರಾಮ್ಸ್ ಕೂಡ ನಮ್ಮಲ್ಲಿದೆ. ಮತ್ತೆ ಇನ್ನೊಂದು ನಮ್ಮಲ್ಲಿ ಸ್ಪೆಷಲ್ ಎಜುಕೇಶನ್ ಪ್ರೋಗ್ರಾಮ್ಸ್ ಅಂತ ಇದೆ. ಈಗ B.Ed ಮಾಡೋರ್ಗೆ B.Ed ಆದ್ಮೇಲೆ ಅವ್ರಿಗೆ ಕೆಲಸ ಸಿಕ್ಕಿರಲ್ಲ, ಸೊ B.Ed ಅಂದ್ರೆ ಸಾಮಾನ್ಯ ಟೀಚರ್ಸ್ ಆಗ್ಲಿಕ್ಕೆ. ಸೊ ಅದಾದ್ಮೇಲೆ ಕೂಡ ಇಲ್ಲಿ ಸ್ಪೆಷಲ್ ಎಜುಕೇಶನ್ ಪ್ರೋಗ್ರಾಮ್ ಮಾಡ್ಕೊಂಡ್ರೆ ಅವ್ರಿಗೂ ಕೂಡ ಒಳ್ಳೆ ಜಾಬ್ ಆಪರ್ಚುನಿಟೀಸ್ ತುಂಬಾನೇ ಇದೆ. ಅದರಲ್ಲೂ ಕೂಡ ಗ್ರಾಜುಯೇಟ್ ಪ್ರೋಗ್ರಾಮ್ಸ್ ಇದೆ, ಪೋಸ್ಟ್ ಗ್ರಾಜುಯೇಟ್ ಪ್ರೋಗ್ರಾಮ್ಸ್ ಇದೆ. ಈಗ ನಿಮ್ಮ ಕುಟುಂಬದಲ್ಲಿ ಯಾರು ಇಲ್ಲ ಅಂದ್ರೂ ನಿಮ್ಮ ಅಕ್ಕಪಕ್ಕದಲ್ಲಿ ಇರ್ಬೋದು, ನಿಮ್ಗೆ ಗೊತ್ತಿರೋರ್ ಮಕ್ಳು ಇರ್ತಾರೆ. 12ನೇ ಕ್ಲಾಸ್ ಆದ್ಮೇಲೆ ಖಂಡಿತ ಇಲ್ಲಿ ಸೀಟಿಗೆ ಟ್ರೈ ಮಾಡ್ಬೋದು. ಮತ್ತೆ ನಮ್ಮಲ್ಲಿ 14 ಕೋರ್ಸಸ್ ನಡೆಸ್ತಾ ಇದೀವಿ. ಇದೆಲ್ಲ ಯೂನಿವರ್ಸಿಟಿ ಆಫ್ ಮೈಸೂರು ಅಥವಾ ರಿಹ್ಯಾಬಿಟೇಷನ್ ಕೌನ್ಸಿಲ್ ಆಫ್ ಇಂಡಿಯಾಗೆ ಅಫಿಲಿಯೇಟ್ ಆಗಿರೋ ಕೋರ್ಸ್ಗಳು. ಮತ್ತೆ ನಾನು ಆಗ್ಲೇ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಅಂತ ಹೇಳಿದೆ. ಸೊ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಬರೀಲಿಕ್ಕೆ ಮಿನಿಮಮ್ 50% ಮಾರ್ಕ್ಸ್ ತಗೊಂಡಿರ್ಬೇಕು. 50% ಮಾರ್ಕ್ಸ್ ಇದ್ರೆ ಮಾತ್ರ ಅವ್ರಿಗೆ ಎಲಿಜಿಬಿಲಿಟಿ ಇರುತ್ತೆ ಎಕ್ಸಾಮ್ ಬರೀಲಿಕ್ಕೆ. ಈ ಎಂಟ್ರೆನ್ಸ್ ಎಕ್ಸಾಮ್ ಕೂಡ ಬರೀ ಮೈಸೂರು ನಮ್ಮ ಸಂಸ್ಥೆಗೆ ಬಂದು ಬರೀಬೇಕು ಅಂತ ಖಂಡಿತ ಅಲ್ಲ. ನಮ್ಮ ದೇಶದಲ್ಲಿ ಹಲವಾರು ಕಡೆ ಎಂಟ್ರೆನ್ಸ್ ನ ನಡೆಸ್ತಾರೆ. ಈಗ ಹೋದ ವರ್ಷ 13 ಕಡೆ ಮಾಡಿದ್ದಾರೆ. ಸೊ ಎಲ್ಲಾ ಕಡೆಯಿಂದಾನು ಸ್ಟೂಡೆಂಟ್ಸ್ ಬರ್ಲಿ, ಎಲ್ಲಾ ಕಡೆನೂ ಇದ್ರ ಸರ್ವಿಸಸ್ ಸಿಗ್ಲಿ ಅನ್ಕೋಸ್ಕರ ಎಂಟ್ರೆನ್ಸ್ ಎಕ್ಸಾಮ್ ನಮ್ಮ ದೇಶದ ನಾನಾ ಪ್ರದೇಶಗಳಲ್ಲಿ ಮಾಡ್ತಾ ಇದ್ದಾರೆ. ಮತ್ತೆ ಈಗ ನೀವು ಅನ್ಕೋಬಹುದು ಈ ತರ ಕೋರ್ಸ್ ಮಾಡ್ಕೊಂಡ್ರೆ ಎಲ್ಲಪ್ಪ ಕೆಲಸ ಸಿಗುತ್ತೆ ಅಂತ. ಖಂಡಿತ ತುಂಬಾನೇ ಜಾಬ್ ಆಪರ್ಚುನಿಟೀಸ್ ಇದೆ. ಇನ್ಫ್ಯಾಕ್ಟ್ ನಮಗೇನೆ ಜನ ಸಿಗ್ತಾ ಇಲ್ಲ ಇಲ್ಲಿ ಕೆಲಸ ಮಾಡಕ್ಕೆ. ನಮಗೂ ಕೂಡ ತುಂಬಾ ಪ್ರಾಜೆಕ್ಟ್ಸ್ ಅವುಗಳು ಎಲ್ಲ ಇದೆ, ಆದ್ರೆ ನಮ್ಗೇನೆ ಜನ ಸಿಗೋದು ಕಡಿಮೆ ಆಗಿದೆ. ಯಾಕೆಂದ್ರೆ ಎಬ್ರಾಡ್ಗೆ ಹೋಗೋದು ಸಿಕ್ಕಾಪಟ್ಟೆ ಜಾಸ್ತಿ. ಈ ಕೋರ್ಸ್ ಮಾಡ್ಕೊಂಡು ಹೊರಗಡೆ ಹೋಗ್ಲಿಕ್ಕೂ ತುಂಬಾ, ಮತ್ತೆ ಅವರು ಪ್ರೈವೇಟ್ ಪ್ರಾಕ್ಟೀಸ್ ಮಾಡ್ಕೋಬಹುದು, ಈ ತರ ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ವರ್ಕ್ ಮಾಡ್ಬೋದು, ಸ್ಪೆಷಲ್ ಸ್ಕೂಲ್ಸ್ ಹೋಗ್ಬೋದು, ಇಂಡಸ್ಟ್ರಿಗಳಲ್ಲಿ ಅಂದ್ರೆ ಕಾರ್ಖಾನೆಗಳಲ್ಲಿ ಕೆಲಸ ಸಿಗುತ್ತೆ, ಸ್ಕೂಲ್ಗಳಲ್ಲಿ. ಈಗ ಫಾರಿನ್ ಅಲ್ಲೆಲ್ಲ ಪ್ರತಿ ಸ್ಕೂಲಲ್ಲೂ ಒಬ್ರು ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟ್ ಇದ್ದೇ ಇರ್ತಾರೆ. ಯಾಕಂದ್ರೆ ಮಕ್ಕಳಲ್ಲೂ ಕೂಡ ಈ ತರ ಸಮಸ್ಯೆಗಳು ತುಂಬಾ ಜಾಸ್ತಿ. ಮತ್ತೆ ಕಾಕ್ಲಿಯರ್ ಇಂಪ್ಲಾಂಟ್ ಮತ್ತೆ ಹಿಯರಿಂಗ್ ಏಡ್ ಕಂಪನೀಸ್ ಅಲ್ಲಿ ಕೆಲಸ ಸಿಗುತ್ತೆ. ಸೊ ಹಲವಾರು ಕಡೆ ಈಗಂತೂ ಡಿಸ್ಟ್ರಿಕ್ಟ್ ಪ್ರತಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಒಬ್ರು ಆಡಿಯಾಲಜಿಸ್ಟ್ ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟ್ ಅಂತ ಸ್ಯಾಂಕ್ಷನ್ ಆಗಿದೆ. ಹಲವಾರು ಜಿಲ್ಲೆಗಳ ಆಸ್ಪತ್ರೆಯಲ್ಲಿ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದಾರೆ. ಮತ್ತೆ ಇದೊಂದು ಒಂದು ಹೆಮ್ಮೆಯ ವಿಷಯ ನಮ್ಗೆ ಹೇಳ್ಕೊಳಕ್ಕೆ. ಈಗ 200 ವೃತ್ತಿಗಳಲ್ಲಿ ನಮ್ಮ ವೃತ್ತಿಗೆ ಅಂದ್ರೆ ವಾಗ್ಭಾಷಾ ತಜ್ಞರು ಮತ್ತೆ ಶ್ರವಣ ತಜ್ಞರಿಗೆ 4ನೇ ರ್ಯಾಂಕ್ ಬಂದಿದೆ. ಅದು 2016ನೇ ಇಸ್ವಿನಲ್ಲಿ ಆಗಿರೋ ಸರ್ವೆ ಪ್ರಕಾರ ನಮ್ಮ ಈ ವೃತ್ತಿಗೆ 4ನೇ ರ್ಯಾಂಕ್ ಬಂದಿದೆ, ಎಷ್ಟೊಂದು ಪ್ಯಾರಾಮೀಟರ್ಸ್ ಮೇಲೆ. ಸೊ ಇದು ಕೂಡ ತುಂಬಾ ಹೆಮ್ಮೆಯ ವಿಷಯ. ನಾನು ನಿಮ್ಮ ಹತ್ರ ಹೇಳ್ಕೊಳಕ್ ಇಷ್ಟಪಡ್ತೀನಿ. ಈಗ ನಾವು ಸಂವಹನ ಅಂದ್ರೆ ಏನು ಅಥವಾ ಕಮ್ಯುನಿಕೇಶನ್ ಅಂದ್ರೆ ಏನು ಅಂತ ನಾನು ಹೇಳ್ಕೊಡ್ಬೇಕಾಗಿಲ್ಲ, ನಮ್ಗೆಲ್ರಿಗೂ ಗೊತ್ತು. ಈಗ ನಾನು ಮಾತಾಡ್ತಾ ಇದ್ದೀನಿ, ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀರಾ, ನಿಮ್ಗೆ ಡೌಟ್ ಬರ್ಬೋದು, ನೀವು ವಾಪಸ್ ನನ್ನನ್ನು ಕೇಳ್ತೀರಾ, ಇದೆಲ್ಲ ಸಂವಹನನೇ. ಈಗ ನಾವು ಒಂದಿನ ನಮ್ಗೆ ಮಾತಾಡ್ದಲ್ಲ ಇರಕ್ಕಂತೂ ತುಂಬಾನೇ ಕಷ್ಟ, ಅದು ಅಲ್ವಾ, ಮೌನವ್ರತ ಮಾಡ್ಕೋಬೇಕು ಅಷ್ಟೇ. ಸೊ ಸಂವಹನ ಅನ್ನೋದು ನಮ್ಮ ದಿನನಿತ್ಯದಲ್ಲಿ ತುಂಬಾನೇ ಇಂಪಾರ್ಟೆನ್ಸು. ಸೊ ಆ ಸಂವಹನಕ್ಕೆ ಏನಾದ್ರೂ ಒಂದು ಅಡಚಣೆ ಆಗಿದ್ರೆ ಅದನ್ನ ಸಂವಹನ ದೋಷಗಳು ಅಥವಾ ಸಂವಹನ ನ್ಯೂನತೆಗಳು ಅಂತ ಕರಿತೀವಿ. ಸೊ ಇದು ಯಾವ ರೀತಿ ಸಂವಹನ ದೋಷಗಳು ಬರ್ಬೋದು? ಮಾತಿನ ದೋಷಗಳಿರ್ಬೋದು ಅಥವಾ ಕಿವಿ ಕೇಳಿಸ್ತಲೇ ಇದ್ರೂ ನ್ಯೂನತೆಗಳು ಆಗುತ್ತೆ. ಈಗ ಈ ಸಂವಹನ ದೋಷಗಳಿಗೆ ಏನಕ್ಕೆ ಇಷ್ಟು ಒತ್ತು ಕೊಡಬೇಕು? ಅಷ್ಟೊಂದು ಜನ ಇದ್ದಾರ ನಮ್ಮ ಸಮಾಜದಲ್ಲಿ? ಖಂಡಿತ ಇದ್ದಾರೆ. ಯಾಕೆಂದ್ರೆ ನಮ್ಮ ಲಾಸ್ಟ್ ಜನಗಣತಿ ಆಗಿದ್ದು, ಸೆನ್ಸಸ್ ಆಗಿದ್ದು 2011ನೇ ಇಸ್ವಿಲಿ. ಆವಾಗ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ
ಅರೌಂಡ್ 3% ಆಫ್ ಅವರ್ ಪಾಪ್ಯುಲೇಷನ್, ನಮ್ಮ ಜನಗಳಲ್ಲಿ, ನಮ್ಮ ಪಾಪ್ಯುಲೇಷನ್ ಅಲ್ಲಿ 3% ಅವ್ರಿಗೆ ಡಿಸಬಿಲಿಟಿ ಇದೆ, ಒಂದಲ್ಲ ಒಂಥರ ಡಿಸಬಿಲಿಟಿ ಇದೆ. ಅದರಲ್ಲಿ 19% ಅವ್ರಿಗೆ ಕಿವಿ ಸಂಬಂಧಪಟ್ಟ ತೊಂದರೆಗಳಿವೆ, 7.5%ಗೆ ಮಾತಿನ ಸಂಬಂಧಪಟ್ಟ ತೊಂದರೆಗಳಿದೆ. ಗೊತ್ತಾಯ್ತಲ್ಲ? ಸೊ ಅದು ನಮ್ಮ ಪಾಪ್ಯುಲೇಷನ್ ಬಗ್ಗೆ ಎಲ್ರಿಗೂ, ನಮ್ಮ ಜನಸಂಖ್ಯೆ ಬಗ್ಗೆ ಎಲ್ರಿಗೂ ಗೊತ್ತಿರೋ ವಿಷಯ ಎಷ್ಟು ಜಾಸ್ತಿ ಇದೆ ಅಂತ. ಸೊ ಇದನ್ನ ನಂಬರ್ಗಳಾಗಿ ಬದಲಾವಣೆ ಮಾಡಿದ್ರೆ ಅದೊಂದು ದೊಡ್ಡ ಸಂಖ್ಯೆ ಆಗುತ್ತೆ. ಆದ್ರಿಂದ ನಮ್ಮ ಸಮಾಜದಲ್ಲಿ ಕಿವಿ ಮತ್ತು ಮಾತಿನ ಸಮಸ್ಯೆ ಇರೋರು ತುಂಬಾ ಜನ ಇದ್ದಾರೆ. ಅದಕ್ಕೋಸ್ಕರ ಗೌರ್ಮೆಂಟ್ ಕೂಡ ತುಂಬಾ ಒತ್ತು ಕೊಟ್ಟು ಇವರಿಗೆ ರಿಹ್ಯಾಬಿಲಿಟೇಷನ್ ಮಾಡಲಿಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಮತ್ತೆ ಈಗ ನಾವು ಯಾವುದೇ ಒಂದು ಮೈಲಿಗಲ್ಲುಗಳನ್ನ ನೋಡುವಾಗ ಅಥವಾ ನಾವು ಒಂದು ಮಗುನ ಅಸೆಸ್ ಮಾಡಬೇಕಿದ್ರೆ ನಮಗೆ ನಮ್ಮ ಮಾತಿನ ಬೆಳವಣಿಗೆ, ಕಿವಿ ಕೇಳಿಸ್ಕೊಳ್ಳೋ ಬೆಳವಣಿಗೆ ಬಗ್ಗೆ ಗೊತ್ತಿರಬೇಕು. ಈಗ ಒಂದು ಮಗು ಹುಟ್ಟಿದ ತಕ್ಷಣ ಏನ್ ಮಾಡಬೇಕು? ಅಳಬೇಕು, ಖಂಡಿತ ಅಳ್ಳೇಬೇಕು. ಅದು ಸ್ವಲ್ಪ 1 ನಿಮಿಷ ನಿಧಾನ ಆದ್ರೂ ಅದಕ್ಕೆ ಆಘಾತ ಇದೆ. ಸೊ ನಿಧಾನ ಆಗ್ಲೇಬಾರ್ದು, ಹುಟ್ಟಿದ ತಕ್ಷಣನೇ ಮಗು ಅಳ್ಬೇಕು. ಈಗ ಕೆಲವರೆಲ್ಲ ನೋಡಿರ್ಬೇಕು, ಗೈನಕಾಲಜಿಸ್ಟ್ಗಳು ಮಗು ಅಳ್ಳಿಲ್ಲ ಅಂದ್ರೆ ಮಗುನ ಹಿಡಿದ್ಬಿಟ್ಟು ಬಡಿಯೋದು ಉಂಟು ಅಲ್ವಾ? ಸೊ ಅದು ಏನಕ್ಕೆ ಅಂದ್ರೆ ಆಕ್ಸಿಜನ್ ಬ್ರೈನ್ಗೆ ಹೋಗ್ಬೇಕು, ಮೆದುಳಿಗೆ ಆಕ್ಸಿಜನ್ ಹೋದ್ರೇನೆ ಮಗು ಸರಿಗೆ ನಾರ್ಮಲ್ ಆಗಿ ಬೆಳೆಯೋದು, ಇಲ್ಲ ಅಂದ್ರೆ ಬ್ರೈನ್ ಡ್ಯಾಮೇಜ್ ಆಗಿರುತ್ತೆ ಅಂತ ಅದರ ಅರ್ಥ. ಸೊ ಮಗು ಹುಟ್ಟಿದ ತಕ್ಷಣ ಅಳ್ಬೇಕು. ಕತ್ತು ಯಾವಾಗ ನಿಲ್ಲುತ್ತೆ? ಮಗು ಕತ್ತು ಕರೆಕ್ಟಾಗಿ ಯಾವಾಗ ನಿಲ್ಲುತ್ತೆ? 3 ತಿಂಗಳು. ಎಲ್ಲರೂ ಕರೆಕ್ಟಾಗಿ ಆನ್ಸರ್ ಹೇಳ್ತಿದ್ದಾರೆ, ತುಂಬಾ ಚೆನ್ನಾಗಿ ನಿಮ್ಮ ಮಕ್ಕಳನ್ನ ಒಬ್ಸರ್ವ್ ಮಾಡಿದ್ದೀರಾ, ವೆರಿ ಗುಡ್. ಸೊ 3 ತಿಂಗಳಿಗೆನೆ ಕತ್ತು ನಿಲ್ಬೇಕು. ಕತ್ತು 6 ತಿಂಗಳಿಗೂ ನಿಲ್ಲಿಲ್ಲ ಅಂದ್ರೆ ಏನಾಗುತ್ತೆ? ಏನೋ ಡಿಲೇ ಇದೆ. ಸೊ ನಮ್ಮ ಸಮಾಜದಲ್ಲಿ, ನಾನು ಇದನ್ನ ಯಾಕೆ ಒತ್ತಿ ಹೇಳ್ತಾ ಇದ್ದೇನೆ ಅಂದ್ರೆ, ನಮ್ಮ ಸಮಾಜದಲ್ಲಿ ಕತ್ತು ಪರವಾಗಿಲ್ಲ, ಇನ್ನೊಂದು 6 ತಿಂಗಳು ನೋಡೋಣ ಆ ಥರ ಒಂಥರ ಯಾವಾಗಲೂ ಒಂಥರ ಆ ಥರ ಆಟಿಟ್ಯೂಡ್, ಅಯ್ಯೋ ಅವರು ತಾತ ಮಾತಾಡಿದ ಲೇಟು ಅಥವಾ ಇವ್ರಿಗೆ ಲೇಟ್ ಆಯಿತು, ಆ ಥರ ಒಂಥರ ಕಾರಣಗಳು ಕಂಡಿಡಿದು ಪ್ರೊಫೆಷನಲ್ಸ್ನ ಅಥವಾ ತಜ್ಞರನ್ನ ತೋರಿಸೋದಿಲ್ಲ. ಸೊ ಇದಕ್ಕಿಂತಲ್ಲ ಈ ಮೈಲುಗಲ್ಲುಗಳು ನಿಧಾನ ಆದರೆ ಅದು ಖಂಡಿತ ಅದಕ್ಕೆ ನಾವು ಇಂಪಾರ್ಟೆನ್ಸ್ ಕೊಡಬೇಕು. ಪೋಷಕರು ಅದ್ರ ಬಗ್ಗೆ ಗಮನ ಇಟ್ಟು ನೋಡಬೇಕು. ಆಯ್ತು, ಕತ್ತು ನಿಂತಾಯ್ತು, ಕೂತ್ಕೊಳ್ಳೋದು ಎಷ್ಟು ತಿಂಗಳಿಗೆ ಅಥವಾ ವಯಸ್ಸಿಗೆ? ಮಗು ಇಂಡಿಪೆಂಡೆಂಟ್ ಆಗಿ ಕೂತ್ಕೋಬೇಕು. 6 ತಿಂಗಳ ಒಳಗಡೆ ಮಗು ಇಂಡಿಪೆಂಡೆಂಟ್ ಆಗಿ ಕೂತ್ಕೋಬೇಕು. ನಡೆಯೋದು ಈಗಂತೂ ಮಕ್ಕಳೆಲ್ಲ ಬೇಗನೆ ಬೆಳವಣಿಗೆ, ಯಾಕೆಂದ್ರೆ ಒಳ್ಳೆ ಫುಡ್ಡು, ಒಳ್ಳೆ ವಾತಾವರಣ, ತಾಯಿ ತಂದೆಯರಿಗೆ ಮಕ್ಕಳುಗಳು ನಂಬರ್ ಕಡಿಮೆ ಇರುತ್ತೆ. ಸೊ ಫುಲ್ ಗಮನ ಅವ್ರ ಮೇಲೆ ಇರುತ್ತೆ. ಅದರಿಂದ ಬೇಗ ಮೈಲ್ ಸ್ಟೋನ್ಸು ಆಗ್ತಾ ಇದೆ. 10 ತಿಂಗಳಿಂದ 1 ವರ್ಷಕ್ಕೆಲ್ಲ ಮಗು ಇಂಡಿಪೆಂಡೆಂಟ್ ಆಗಿ ನಡೆಯಕ್ಕೆ ಶುರು ಮಾಡುತ್ತೆ. ಈ ತರ ಮೈಲ್ ಸ್ಟೋನ್ಸ್ ಆಗ್ತಾ ಇದ್ದಾಗ ಮಾತಿನ ಬೆಳವಣಿಗೆ, ಕಿವಿ ಕೇಳಿಸ್ಕೊಳ್ಳೋದು ಬೆಳವಣಿಗೆ ಕೂಡ ಆಗ್ತಾ ಇರುತ್ತೆ. ಈಗ ಚಿಕ್ಕ ಮಕ್ಕಳು ನಮ್ಗೆ ಗೊತ್ತು ಎಲ್ಲ ಪಾ ಬಾ ಅಂತೆಲ್ಲ ಶಬ್ದಗಳು ಮಾಡ್ತಾ ಇರ್ತಾರೆ. ಅದು ಕೂಡ ಇಂಪಾರ್ಟೆಂಟ್. ಮುಂದಿನ ಭಾಷೆ ಕಲಿಯೋದಕ್ಕೆ ಅದು ಅಡಿಪಾಯ. ಸೊ ಅದರಿಂದ ಅದು ಕೂಡ ಬ್ಯಾಬ್ಲಿಂಗ್ ಅಂತ ಹೇಳ್ತೀವಿ ಟೆಕ್ನಿಕಲ್ ಟರ್ಮ್ ಅಲ್ಲಿ. ಸೊ ಅದು ಕೂಡ ಇಂಪಾರ್ಟೆಂಟು. ಸಾಮಾನ್ಯ 1 ವರ್ಷಕ್ಕೆ ಒಂದು ನಾರ್ಮಲ್ ಆಗಿರೋ ಮಗು ಒಂದು 3 ರಿಂದ 5 ಪದ ಮೀನಿಂಗ್ಫುಲ್ ಆಗಿ ಬಳಸಬೇಕು 1 ವರ್ಷಕ್ಕೆ. ಅದೇ 1.5 ವರ್ಷಕ್ಕೆ ಅದು ಒಂದು 50 ಪದಷ್ಟು ಬರುತ್ತೆ. ಗೊತ್ತಾಯ್ತಲ್ಲ? ಒಂದು 20 ರಿಂದ 50 ಪದಷ್ಟು ಮಕ್ಕಳು ಬಳಸ್ತಾರೆ. ಸಣ್ಣ ಬಾ, ಹೋಗು, ತಾ, ಬೇಡ ಆ ಥರದ್ದೆಲ್ಲ. ಒಂದು 2 ವರ್ಷ ಆಗುವಾಗ ಎಷ್ಟಿರ್ಬೋದು ವೊಕ್ಯಾಬ್ಯುಲರಿ ಮಕ್ಕಳದು? ಒಂದು 200 ಪದಗಳಾಗುತ್ತೆ. ಆಮೇಲೆ ಒಂದು 3 ವರ್ಷಕ್ಕೆ ಅದೊಂದು 3000ಕ್ಕಿಂತ ಹೆಚ್ಚಾಗುತ್ತೆ. ಒಂದು 5 ವರ್ಷಕ್ಕೆ ಇನ್ನೂ ಹೆಚ್ಚು. ನೀವು ಅನ್ಕೋಬಹುದು ಏನು ಇಷ್ಟಿಷ್ಟು ಜಾಸ್ತಿ 1000ಕ್ಕೆ ಹೊಟ್ಟೋಯ್ತು ಅಂತ. ಆವಾಗ ಲಾಗರಿಥಮಿಕ್ ಅಂತ ಹೇಳ್ತೀವಿ. ಅದು ಒಂದಾದ್ಮೇಲೆ ಒಂದು ಆ ಥರ ಬರೋದಿಲ್ಲ, ತುಂಬಾನೇ ಜಾಸ್ತಿ. ಒಂದು ವಾರಕ್ಕೆ ಒಂದು 100 ಪದ ಕಲ್ತ್ಕೊಂಡಿರ್ತೇವೆ. ನೀವೇ ಗಮನಿಸ್ಬೋದು, ಸಣ್ಣ ಮಕ್ಕಳಲ್ಲಿ ಒಂದು 5 ವರ್ಷ ಆಗೋಷ್ಟೊತ್ತಿಗೆ ಇನ್ನೂ ಹೆಚ್ಚು ಪದಗಳನ್ನ ವಾಕ್ಯದಲ್ಲೇ ಮಾತಾಡ್ತಾರೆ. ಆ್ಯಂಡ್ ಇನ್ನೊಂದೇನು ಅಂದ್ರೆ ಮುಖ್ಯವಾಗಿರೋದು ನೀವು ಎಲ್ಲ ತಿಳ್ಕೊಬೇಕಾಗಿರೋದು, ಒಂದು ಮಗು ಸ್ಪಷ್ಟವಾಗಿ ಮಾತಾಡೋದು ಎಷ್ಟನೇ ವಯಸ್ಸಿಗೆ ಅಂದ್ರೆ ಒಂದು 4.5 ರಿಂದ 5 ವರ್ಷಕ್ಕೆ ಕರೆಕ್ಟ್ ಆಗಿ ಮಾತಾಡಬೇಕು. ಗೊತ್ತಾಯ್ತಲ್ಲ? ಉಚ್ಚಾರಣೆ ಏನು ಶುದ್ಧವಾಗಿರ್ಬೇಕು, ಕರೆಕ್ಟ್ ಆಗಿ ಮಾತಾಡಬೇಕು. ಈಗ ನಾನು ಇದನ್ನ ಮತ್ತೆ ಯಾಕೆ ಹೇಳ್ದೆ, ಆಗ್ಲೇ ಹೇಳ್ದಂಗೆ ನಮ್ಮ ಸಮಾಜದಲ್ಲಿ 8 ವರ್ಷ ಆದ್ರೂ ಮಾತಾಡ್ಲಿಲ್ಲ ಮಗು, ನಿಧಾನ ಇದೆ ಅಂದ್ರೆ ಏನ್ ಹೇಳ್ತಾರೆ? ಅಯ್ಯೋ ಅವ್ರ ತಾತ ಲೇಟಾಗಿ ಮಾತಾಡಿದ್ದು, ಅವ್ರ ಅತ್ತೆ ಲೇಟಾಗಿ, ಏನೋ ಒಂದು ಕಾರಣ ಕಂಡಿಡ್ಬಿಟ್ಟು ತೋರ್ಸೋದಿಲ್ಲ. ಆ ತೊಂದರೆ ಇದೆ ಅಂತ ಅವರು ನಂಬಲ್ಲ, ತೊಂದರೆ ಅಂತ. ಸೊ ದಯವಿಟ್ಟು ನೀವೆಲ್ಲ ನಮ್ಮ ಅಂಬಾಸಿಡರ್ಸ್ ಬೇರೆಯವ್ರಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನ ನೀವು ಮುಟ್ಟಿಸ್ಬೇಕು. ಸೊ ಕಿವಿ ಬೆಳವಣಿಗೆ ಕೂಡ ಈ ಸಮಯದಲ್ಲಿ ಫಸ್ಟ್ ಹುಟ್ಟಿದ ತಕ್ಷಣ ಮಗು ಬರೀ ಶಬ್ದ ಕೇಳಿದ್ರೆ ಅಳುತ್ತೆ, ಆಮೇಲೆ ಆ ಕಡೆ ಈ ಕಡೆ ತಿರುಗೋದು ಕಲಿಯುತ್ತೆ, ಆಮೇಲೆ ಮೇಲೆ ಕೆಳಗಡೆ ನೋಡೋದು, ಅದೆಲ್ಲ ಹಂತವಾಗೇ ಬರುತ್ತೆ. ಒಂದೇ ದಿನಕ್ಕೆ ಯಾವುದನ್ನು ಕಲಿಯೋದಿಲ್ಲ. ಈಗ ಮಾತು ಹೊಡ್ಸೋದು ಬರೀ ತುಟಿ ಚಾಲನೆ ಅಲ್ಲ, ಅದೊಂದು ಕಾಂಪ್ಲೆಕ್ಸ್ ಆಕ್ಟಿವಿಟಿ. ಈಗ ಎಲ್ರಿಗೂ ಗೊತ್ತು, ಈ ರೂಮಲ್ಲಿ ಎಷ್ಟೊಂದು ಬಲ್ಬ್ಗಳು ಉರಿತಾ ಇವೆ. ಅದು ಹೆಂಗೆ ಉರಿತಾ ಇದೆ? ಎಲೆಕ್ಟ್ರಿಸಿಟಿ. ಅದಕ್ಕೆ ಎಲೆಕ್ಟ್ರಿಸಿಟಿ ಇಲ್ಲಾಂದ್ರೆ ಉರಿಯೋದಿಲ್ಲ. ಅದೇ ರೀತಿ ನಮ್ಮ ಮಾತಿಗೆ ಯಾವುದು ಎನರ್ಜಿ ಕೊಡ್ತಾ ಇರೋದು? ನಮ್ಮ ಶ್ವಾಸಕೋಶದಲ್ಲಿರುವ ಗಾಳಿ. ಈಗ ನಾವೊಂದು 10 ನಿಮಿಷ ಓಡ್ಬಿಟ್ಟು ವಾಪಸ್ ಬಂದರೆ ನಮ್ಗೆ ಮಾತಾಡೋಕ್ಕಾಗುತ್ತಾ? ಇಲ್ಲ. ಯಾಕೆ? ಗಾಳಿ, ವಿ ಹ್ಯಾವ್ ರನ್ ಔಟ್ ಆಫ್ ಬ್ರೆತ್ ಅಲ್ವಾ? ಸೊ ಅದೇ ರೀತಿ ಈ ಗಾಳಿ ಮೇಲೆ ಬಂದು ನಮ್ಮಲ್ಲಿ ಧ್ವನಿ ತಂತಿ ಅಂತ ಗಂಟ್ಲಲ್ಲಿದೆ, ವಾಯ್ಸ್ ಬಾಕ್ಸ್ ಅಂತ ಕೇಳಿರ್ತೀರಾ. ಆ ಧ್ವನಿ ತಂತಿ ವೈಬ್ರೇಟ್ ಆಗೋದ್ರಿಂದ ಧ್ವನಿ ಹೊರಡುತ್ತೆ. ಆ ಧ್ವನಿ ಬಾಯಿಗೆ ಬಂದು ನಮ್ಮ ಹಲವಾರು ಅಂಗಗಳಿದೆ, ಬಾಯಲ್ಲಿ ಹಲ್ಲಿದೆ, ನಾಲಿಗೆ ಇದೆ, ದವಡೆ ಇದೆ, ಇದರಿಂದೆಲ್ಲ ಚಲನೆಯಿಂದ ನಾವು
ಪ ತ ಕ ಒಂದೊಂದು ಅಕ್ಷರಗಳನ್ನ ಹೊರಡಿಸ್ತೀವಿ. ಆ ಅಕ್ಷರಗಳನ್ನ ಜೋಡಿಸಿ ನಾವು ಪದಗಳು ಮಾಡ್ತೀವಿ, ಪದಗಳು ಜೋಡಿಸಿ ವಾಕ್ಯಗಳನ್ನ ಮಾಡ್ತೀವಿ. ಉದ್ದಕ್ಕೂ ಮಾತಾಡಕ್ಕೆ ಕಲ್ತ್ಕೋತಾರೆ ಮಕ್ಕಳು. ರೈತ ಬಾಂಧವರೇ, ಭಾರತದ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಇಂದು ಭಗಲ್ಪುರ್ನಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯ 19ನೇ ಕಂತನ್ನು ಬಿಡುಗಡೆಗೊಳಿಸಿದರು. ಈಗ ಕೇಳಿಸ್ಕೊಳ್ಳೋದು ಹೆಂಗೆ? ಕೇಳಿಸ್ಕೊಳ್ಳೋದು ಒಂದು ಸಿಂಪಲ್ ಆಗಿರೋ ಕ್ರಿಯೆ ಅಲ್ಲ, ಅದು ಕೂಡ ವೆರಿ ಕಾಂಪ್ಲೆಕ್ಸ್. ಈಗ ಕಿವಿ ಅಂದ್ರೆ ಬರೀ ನಮ್ದು ಹೊರಗಡೆ ಕಾಣ್ತಾ ಇದೆಯಲ್ಲ, ಖಂಡಿತ ಅದು ಮಾತ್ರ ಅಲ್ಲ. ಅಲ್ಲಿ ಹೊರಗಿವಿ ಇದೆ, ಮಧ್ಯ ಕಿವಿ ಇದೆ, ಆಮೇಲೆ ಒಳಗಿವಿ ಕೂಡ ಇರುತ್ತೆ. ಈಗ ನಾನು ಆಗ್ಲೇ ಹೇಳಿದೆ, ಮಕ್ಕಳು ಕಲಿಯೋದು ಎಲ್ಲ ಹಂತವಾಗಿ ಅಂತ. ಹಾಗೆ ಮಾತು ಹಂತವಾಗಿ ಈಗ ಬಿಗಿನಿಂಗ್ ಅಲ್ಲಿ 1-2 ವರ್ಷದ ಒಳಗಡೆ ಎಲ್ಲ ಸಿಂಪಲ್ ಆಗಿರೋ ಅಕ್ಷರಗಳು ಕಲ್ತ್ಕೋತಾರೆ. 2-3 ವರ್ಷಕ್ಕೆ ಇನ್ನೊಂದು ಸ್ವಲ್ಪ ಕಷ್ಟ, 3-4 ವರ್ಷಕ್ಕೆ ಇನ್ನೂ ಕಷ್ಟವಾದ ಅಕ್ಷರಗಳು ರ ಸ ಶ ಅವೆಲ್ಲ ಇನ್ನೂ ಕಷ್ಟ. ಗೊತ್ತಾಯ್ತಲ್ಲ? ಈಗ ನಿಮ್ಮ ಮಕ್ಕಳನ್ನ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಚಿಕ್ಕದ್ರಲ್ಲಿ ಈಗ ಕಾರು ಅನ್ನಕ್ಕೆ ಕಾಲು ಅನ್ಬೋದು, ಲಾರಿ ಅನ್ನಕ್ಕೆ ಲಾಲಿ ಅಂತಾರೆ. ಆಮೇಲೆ ಅದೇ 3-4 ಲಾರಿ ಅಂತ ಕರೆಕ್ಟ್ ಹೇಳ್ತಾರೆ, ಲಾ ಹೇಳಿರ್ತಾರೆ. ಗೊತ್ತಾಯ್ತಲ್ಲ? ಸೊ ಕಷ್ಟದ ಅಕ್ಷರಗಳು ಆಮೇಲೆ ಬರುತ್ತೆ. ಸೊ ಒಂದು 2.5 ವರ್ಷದ ಮಗು ಮಾತಾಡೋದು ನಮ್ಗೊಂದು 50% ಅರ್ಥ ಆಗಬೇಕು. ಒಂದು 3.5 ವರ್ಷದ ಮಗು ಮಾತಾಡೋದು ನಮ್ಗೊಂದು 75% ಆದ್ರೂ ಅರ್ಥ ಆಗಬೇಕು. 4.5 ವರ್ಷಕ್ಕೆ 100% ಅರ್ಥ ಆಗಬೇಕು. ಸೊ ಇದು ಮೈಲಿಗಲ್ಲುಗಳು ಮಕ್ಕಳು ಮಾತು ಕಲಿಯೋದು. ಈಗ ನಾವು ಡೆವಲಪ್ಮೆಂಟ್ ಹೇಗಾಗುತ್ತೆ ಅಂತ ನೋಡಿದ್ವಿ. ಈಗ ಅದ್ರ ಬಗ್ಗೆ ನ್ಯೂನತೆಗಳು ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಸೊ ಈಗ ಸಾಮಾನ್ಯವಾಗಿ ಕಂಡುಬರೋ ಸಂವಹನ ನ್ಯೂನತೆಗಳು, ಸಾಮಾನ್ಯವಾಗಿ ಯಾವುದನ್ನ ನಾವು ಗಮನಿಸ್ತೀವಿ ಅಂತ. ಮೊದಲನೇದಾಗೆ ಕಿವಿ. ಈಗ ನಾವೆಲ್ಲ ಕನ್ನಡ ಮಾತಾಡ್ತಾ ಇದೀವಿ, ಸುಮಾರು ಜನ ಇಂಗ್ಲಿಷ್ ಮಾತಾಡ್ತೀವಿ, ಕೆಲವ್ರಿಗೆ ಇನ್ನೂ ಕೆಲವು ಭಾಷೆಗಳು ಬರುತ್ತೆ. ಯಾತಕ್ಕೆ? ನಾವು ಅದನ್ನೆಲ್ಲ ಕೇಳಿಸ್ಕೊಂಡಿದೀವಿ, ಅದಕ್ಕೋಸ್ಕರ ಕಲ್ತಿದೀವಿ. ಈಗ ನಾವು ಫ್ರೆಂಚು, ಜರ್ಮನ್ ಎಲ್ಲ ನಾವು ಮಾತಾಡಲ್ಲ. ಯಾಕೆ ಮಾತಾಡಲ್ಲ? ನಾವು ಅದು ಕೇಳಿಸ್ಕೊಂಡೇ ಇಲ್ಲ. ಸೊ ಭಾಷೆ ಕಲಿಬೇಕಿದ್ರೆ ನಾವು ಅದು ಕೇಳಿಸ್ಕೊಳ್ಳೇಬೇಕು. ಸೊ ಶ್ರವಣ ಶಕ್ತಿ ಏನು ಆದ್ರೂ ಕುಂಠಿತವಾದ್ರೆ ಮಾತು ಕಲಿಯೋಕ್ಕೆ ಕಷ್ಟ ಆಗುತ್ತೆ, ಮಾತು ಕಲಿಯೋಕ್ಕೆ ಆಗೋದಿಲ್ಲ. ಮತ್ತೆ ದೊಡ್ಡವರಾದ್ಮೇಲೆ ಶ್ರವಣ ಶಕ್ತಿ ಕಳ್ಕೊಂಡ್ರು ಕೂಡ ಮಾತಲ್ಲಿ ತೊಂದರೆಗಳು ಆಗುತ್ತೆ. ಮತ್ತೆ ಕೆಲವರೆಲ್ಲ ಕೇಳಿರ್ಬೋದು, ಆಟಿಸಮ್ ಅಂತ 2ನೇ ಕಂಡೀಷನ್ ನಾನು ಹೇಳ್ತಾ ಇದ್ದೀನಿ. ಇದು ತುಂಬಾ ಮಕ್ಕಳಲ್ಲಿ ಇತ್ತೀಚೆಗಂತೂ ಜಾಸ್ತಿ ಕಾಣಿಸ್ಕೊತಾ ಇದೆ. ತಂತನತೆ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಅಂದ್ರೆ ಮಕ್ಕಳು ನಮ್ಮ ಕಣ್ಣಲ್ಲಿ ನೋಡ್ಕೊಂಡು ಮಾತಾಡೋದಿಲ್ಲ, ಎಲ್ಲೋ ಮೂಲೆಯಲ್ಲಿ ಕೂತ್ಕೊಂಡ್ಬಿಡ್ತಾರೆ, ಒಂಟಿಯಾಗಿ ಇಡಕ್ಕೆ ಇಷ್ಟಪಡ್ತಾರೆ, ಕೈ ಕಾಲು ಒಂಥರ ಅಳ್ಗಾಡಿಸ್ತಾ ಇರ್ತಾರೆ, ಏನೇನೋ ವಿಚಿತ್ರವಾಗಿ ನಡವಳಿಕೆ ಕಾಣುತ್ತೆ. ಸೊ ಆ ಥರ ಮಕ್ಕಳುಗಳು ಆಟಿಸಮ್ ತುಂಬಾನೇ ಈಗ ಜಾಸ್ತಿ ಆಗ್ತಾ ಇದೆ. ಉಚ್ಚಾರಣೆ ದೋಷ ಅಂದ್ರೆ ಏನು? ಈಗ ಕಾ ಹೇಳ್ಬೇಕಿರತ್ತ, ಕೋತಿಯನ್ನು ತೋರ್ಸಕ್ಕೆ ತೋತಿ ಅಂತ ಹೇಳ್ತಾರೆ. ಎಷ್ಟೊಂದು ಉಚ್ಚಾರಣೆ ದೋಷಗಳು ಕೂಡ ಮಕ್ಕಳಲ್ಲಿ ಇರುತ್ತೆ. ಇದು ಸಾಮಾನ್ಯ ಸ್ಕೂಲ್ ಮಕ್ಕಳಲ್ಲೂ ಕೂಡ ತುಂಬಾನೇ ಕಂಡು ಬರುತ್ತೆ. ಮತ್ತು ನೆಕ್ಸ್ಟ್ ಬುದ್ಧಿಮಾಂದ್ಯತೆನೂ ಎಲ್ರಿಗೂ ಒಂದೇ ರೀತಿ. ಈಗ 90% IQ ಇದ್ರೆ 90 to 110 ನಾರ್ಮಲ್ IQ ಅಂತ ಹೇಳ್ತೀವಿ. ಅದು 90ಗಿಂತ ಕಡಿಮೆ ಆಗ್ತಾ ಹೋದ್ರೆ ಅದು ಬುದ್ಧಿಮಾಂದ್ಯತೆನೆ. ಅವ್ರಿಗೆ ಹೇಳಿದ ಅರ್ಥ ಮಾಡ್ಕೊಳ್ಳಿಕ್ಕೆ ತುಂಬಾ ಸಲ ಹೇಳ್ಬೇಕಾಗುತ್ತೆ. ಇನ್ನೂ ಕಡಿಮೆ ಇದ್ರೆ ಅವ್ರಿಗೆ ಸ್ವಂತವಾಗಿ ಬಟ್ಟೆ ಹಾಕೊಳ್ಳೋದು, ತಿನ್ನೋದು ಕೂಡ ಅವ್ರಿಗೆ ಮಾಡ್ಕೊಳಕ್ಕಾಗಲ್ಲ. ಸೊ ಇದೆಲ್ಲ ಬುದ್ಧಿಮಾಂದ್ಯತೆಯ ಲಕ್ಷಣಗಳು. ಮತ್ತೆ ಉಗ್ಗುವಿಕೆ ಅಂದ್ರೆ ನಮ್ಮ ಸಮಾಜದಲ್ಲಿ ನೀವು ನೋಡಬಹುದು, ಕೆಲವರು ಇವತ್ತು ಆತರ ಉಗ್ಗುವಿಕೆ, ಸ್ಟ್ಯಾಮರಿಂಗ್ ಅಂತ ಇಂಗ್ಲಿಷಲ್ಲಿ ಹೇಳ್ತಾರೆ. ಗೊತ್ತಾಯ್ತಲ್ಲ? ನೋಡಿರ್ತೀರ ನೀವಂತವ್ರನ್ನೆಲ್ಲ. ಸೊ ಆ ಥರ ಅವ್ರಿಗೂ ಕೆಲವರು ಸುಮಾರು ಜನ ತಮಾಷೆ ಮಾಡಿ, ನಮ್ಮ ಸಿನಿಮಾಗಳಲ್ಲೂ ತಮಾಷೆ ಮಾಡ್ತಾರೆ. ಖಂಡಿತ ಆ ಥರ ಮಾಡಬಾರ್ದು. ಅದಕ್ಕೂ ಕೂಡ ಟ್ರೀಟ್ಮೆಂಟ್ ಇದೆ, ಗುಣಪಡಿಸ್ಬೋದು. ಮತ್ತೆ ಧ್ವನಿ ತೊಂದರೆಗಳು ಯಾರಲ್ಲಿ ಕಾಣಿಸ್ಕೊಳ್ಳುತ್ತೆ? ತುಂಬಾ ಮಾತಾಡೋರ್ಗೆ, ಈಗ ರೇಡಿಯೋ ಪ್ರೋಗ್ರಾಮ್ ಅವರು ಮಾಡೋರ್ಗೂ ಕೂಡ ಈ ಧ್ವನಿ ಬಗ್ಗೆ ತುಂಬಾ ಕಾಳಜಿ ವಹಿಸ್ಬೇಕು. ಯಾಕಂದ್ರೆ ಅವರೆಲ್ಲ ಪ್ರೊಫೆಷನಲ್ ವಾಯ್ಸ್ ಯೂಸರ್ಸ್, ತುಂಬಾ ಧ್ವನಿಯನ್ನ ಬಳಸಬೇಕಾದವರು. ಟೀಚರ್ಸು ಮತ್ತೆ ಪೊಲಿಟಿಷಿಯನ್ಸು ಇವರೆಲ್ಲ ಸಿಕ್ಕಾಪಟ್ಟೆ, ಮತ್ತೆ ರೋಡಲ್ಲಿ ಬೀನ್ಸು ಕ್ಯಾರೆಟು ಅಂತ ಹೇಳ್ಕೊಂಡು ಹೋಗ್ತಾರಲ್ಲ, ಅವರು ಕೂಡ ಧ್ವನಿ ಉಪಯೋಗಿಸಿ ಅವ್ರು ಬದುಕೋದು. ಸೊ ಅವ್ರಿಗೂ ಕೂಡ ಧ್ವನಿನಲ್ಲಿ ಸಾಕಷ್ಟು ತೊಂದರೆಗಳು ಬರೋ ಸಾಧ್ಯತೆಗಳಿವೆ. ಸೊ ಇದನ್ನೆಲ್ಲ ಪರಿಹಾರ ನಾವು ಕಾಣ್ಬೋದು. ಮತ್ತೆ ಮೆದುಳಿನ ನಿಸ್ವಸ್ಥತೆ ಅಂತ ಹೇಳ್ತೀವಿ, ಅಂದ್ರೆ ಸೆರೆಬ್ರಲ್ ಪಾಲ್ಸಿ. ಈಗ ಮಗು ಹುಟ್ಟುವ ಸಮಯದಲ್ಲಿ ಅಥವಾ ಹುಟ್ಟಕ್ ಮುಂಚೆ ಗರ್ಭಿಣಿಗೇನಾದ್ರೂ ಪೆಟ್ಟಾಗಿದ್ರೆ, ಅಥವಾ ಹುಟ್ಟಿದ ನಂತರ ಕೂಡ ಮಗು 1-2 ವರ್ಷದಲ್ಲಿ ಬಿದ್ದು ತಲೆಗೆ ಪೆಟ್ಟಾಗಿದ್ರೆ ಎಲ್ಲ ಮೆದುಳಿನ ಪಾರ್ಶ್ವವಾಯು ಆಗುತ್ತೆ, ನಿಸ್ವಸ್ಥತೆ ಆಗುತ್ತೆ. ಅಂತ ಮಕ್ಳಿಗೂ ಕೂಡ ಮಾತಲ್ಲಿ ತೊಂದರೆ ಕಾಣುತ್ತೆ. ಮತ್ತೆ ನೀವು ನೋಡಿದಿರ ಗೊತ್ತಿಲ್ಲ, ಸೀಳು ತುಟಿ ಸೀಳು ಅಂಗ್ಳು ಅಂತ ಇರುತ್ತೆ. ನಾವು ಇಂಗ್ಲಿಷ್ ಅಲ್ಲಿ ಕ್ಲೆಫ್ಟ್ ಲಿಪ್ ಅಂಡ್ ಪ್ಯಾಲೆ, ಅಂದ್ರೆ ತುಟಿನಲ್ಲಿ ಸೀಳು ಇರುತ್ತೆ ಅಥವಾ ಅಂಗ್ಳಲ್ಲಿ ಸೀಳು ಇರುತ್ತೆ. ಸೊ ಅದಕ್ಕೆ ಕೂಡ ಸರ್ಜರಿ 1 ವರ್ಷದಲ್ಲೇ ಮಾಡಿಸ್ಬೋದು. ಅದಾದ್ಮೇಲೆ ಮಾತಿನ ತರಬೇತಿ ತಗೊಂಡ್ರೆ ಸರಿ ಹೋಗ್ಗುತ್ತೆ. ಮತ್ತೆ ಇನ್ನೊಂದು ಮಕ್ಕಳಲ್ಲಿ ಕಂಡು ಬರೋದು ಇದು ಹೈಪರ್ ಆಕ್ಟಿವ್ ಸಿಂಡ್ರೋಮ್ ಅಂತ ಇರುತ್ತೆ. ಅತಿ ಚಟುವಟಿಕೆ ಹಾಗೂ ಗಮನ ಕೊರತೆ, ಒಂದ್ ಕಡೆ ಕೂತ್ಕೊಳ್ಳಲ್ಲ, ಏನೂ ಕಾನ್ಸಂಟ್ರೇಟ್ ಮಾಡಲ್ಲ ಅಂತ ಮಕ್ಕಳು. ಅವ್ರಿಗೂ ಕೂಡ 4 ಏಟ್ ಕೊಟ್ಬಿಟ್ರೆ ಸರಿ ಹೋಗ್ತಾರೆ ಅಂತಲ್ಲ, ಅವ್ರಿಗೂ ಕೂಡ ತರಬೇತಿ ಅವಶ್ಯಕತೆ ಇದೆ. ಮತ್ತೆ ಲರ್ನಿಂಗ್ ಡಿಸಬಿಲಿಟಿ, ಕಲಿಕಾ ನ್ಯೂನತೆ.
ಶಾಲೆಯಲ್ಲಿ ಸಿಕ್ಕಾಪಟ್ಟೆ ಮಕ್ಕಳಿಗೆ ಈ ತರ ತೊಂದರೆಗಳು ಕೂಡ ಕಾಣಿಸ್ಕೊಳ್ತಾ ಇದೆ. ಯಾಕೆಂದ್ರೆ ಅವರಿಗೆ ಬೇರೆದ್ರಲ್ಲೆಲ್ಲ ಜಾಣ್ತನ ಇರುತ್ತೆ, ಓದು ಬರೆಯೋ ಬಂದಿದ ತಕ್ಷಣ ಅವ್ರಿಗೆ ಅಕ್ಷರಗಳು ಕನ್ಫ್ಯೂಸ್ ಆಗುತ್ತೆ, ಆ ಥರದ್ದೆಲ್ಲ ಸಮಸ್ಯೆಗಳು. ಮತ್ತು ವಾಕ್ಸ್ತಂಭನ ಅಫೇಸಿಯಾ ಇದು ಮಕ್ಕಳದ್ದಲ್ಲ, ದೊಡ್ಡವರಲ್ಲಿ ಸಾಮಾನ್ಯ ಕಾಣಿಸ್ಕೊಳ್ಳೋದು. ನೀವು ಲಕ್ಕೋ ಬಂದಿರೋರನ್ನ ನೋಡಿರ್ತೀರಾ ಅಂತ ಅನ್ಕೋತೀನಿ. ಲಕ್ಕೋ ಬಂದರೆ ಏನಾಗುತ್ತೆ, ಅವ್ರಿಗೆ ನಡೆಯೋದು ಕಷ್ಟ ಆಗುತ್ತೆ, ಅದ್ರ ಜೊತೆ ಅವ್ರಿಗೆ ಮಾತು ಕೂಡ ಎಫೆಕ್ಟ್ ಆಗಿರುತ್ತೆ, ಅರ್ಥ ಆಗೋದು ಎಫೆಕ್ಟ್ ಆಗಿರುತ್ತೆ, ಮಾತಾಡೋದು ಕೂಡ. ಸೊ ನಮ್ಮಲ್ಲಿ ಸುಮಾರು ಈ ಥರ ಲಕ್ಕೋ ಬಂದಿದ್ದ ಪೇಷಂಟ್ಸು ಮತ್ತು ಆಕ್ಸಿಡೆಂಟ್ ಆಗ್ಬಿಟ್ಟು ಸಣ್ಣ ಸಣ್ಣ ಹುಡುಗರು 22-23 ವರ್ಷದಿರೋರು ಫಾಸ್ಟಾಗಿ ಬೈಕ್ ಓಡಿಸೋದು, ಹೆಲ್ಮೆಟ್ ಹಾಕೊಂಡಿರಲ್ಲ, ಬಿದ್ದು ತಲೆ ಓಡಿಸ್ಕೊಂಡಿರ್ತಾರೆ, ಅಂಥವರು ಕೂಡ ಸಿಕ್ಕಾಪಟ್ಟೆ ಈ ಥರ ಅಫೇಸಿಯಾಗೆ ಪ್ರೋನ್ ಆಗಿದ್ದಾರೆ. ಮತ್ತು ನುಂಗುವಿಕೆಯಲ್ಲಿ ತೊಂದರೆ, ನೀವು ಅನ್ಕೋಬೋದು ಅಯ್ಯೋ ನುಂಗೋಕ್ಕೂ ಕೂಡ ಜನರಿಗೆ ತೊಂದರೆ ಇರುತ್ತಾ ಅಂತ. ಖಂಡಿತ ಇದೆ. ನಮ್ಮಲ್ಲಿ ಎಷ್ಟು ಜನ ಬರ್ತಾರೆ ಗೊತ್ತಾ ನುಂಗ್ಲಿಕ್ಕೆ, ಅವ್ರಿಗೆ ನೀರು ನುಂಗ್ಲಿಕ್ಕೂ ಕೂಡ ಕಷ್ಟ ಆಗೋದ್ರು. ಯಾಕೆಂದರೆ ನ್ಯೂರಲಾಜಿಕಲ್ ಪ್ರಾಬ್ಲಮ್ ಇದ್ದರೆ ಆಬ್ವಿಯಸ್ಲಿ, ಈಗ ಏನೋ ಪ್ರಾಬ್ಲಮ್ ಇಲ್ಲ ಅಂದರೂ ಏಜ್ ಆಗ್ತಾ ಆಗ್ತಾ ನಾವು ನುಂಗುವಾಗ ಸಡನ್ನಾಗಿ ನೆತ್ತಿಗೆ ಇರುತ್ತೆ, ಅದೆಲ್ಲ ಸ್ವಲ್ಪ ಸಣ್ಣ ಮಟ್ಟದಲ್ಲಿ ಪ್ರಾಬ್ಲಮ್ಮೆ, ಅದಕ್ಕೂ ಕೂಡ ಟ್ರೀಟ್ಮೆಂಟ್ ಇದೆ. ಮತ್ತು ಮರುಗುಳಿತನ ಅಂದರೆ ಈಗ ಡಿಮೆನ್ಷಿಯಾ ಅಂತೆಲ್ಲ ಕೇಳಿರ್ಬೋದು. ತುಂಬ ಮರುವು, ನಾನು ಎಲ್ಲಿದ್ದೀನಿ, ಏನೋ ನನ್ನ ಸ್ಪೆಕ್ಸಲ್ಲಿಟ್ಟೆ, ಏನೋ ಅವ್ರಿಗೇನೋ ನೆನಪೇ ಇಲ್ಲ, ತಾವು ಯಾರ ಅಂತ ನೆನಪಿಲ್ಲ, ಅದು ಕೂಡ ಒಂದು ಕಂಡೀಷನ್ನೇ. ಪಾರ್ಕಿನ್ಸನ್ಸ್ ಅಂತ ತೊಂದರೆ ಬಂದರೂ ಕೂಡ ಅದು ಮಾತಿನ ಕಡೆ ಕೂಡ ಅದು ಎಫೆಕ್ಟ್ ಆಗುತ್ತೆ. ಹಲವಾರು ಕಾರಣಗಳಿವೆ. ಎಲ್ಲರೂ ಅಂದ್ಕೊಂಡಿರೋದು ನಮ್ಮ ಕುಟುಂಬದಲ್ಲಿ ಇದ್ರೆ ಮಾತ್ರ ಇದು ಬರೋದು ಅಂತ. ಮೊದಲನೇದಾಗಿ ವಂಶವಾಹಿ ಅಂಶಗಳು, ಅಂದರೆ ಜೆನೆಟಿಕ್ ಆಗಿ. ಈಗ ಕ್ರೋಮೋಸೋಮಲ್ ಏನಾದ್ರು ಡಿಫೆಕ್ಟ್ ಆದರೆ, ಫ್ಯಾಮಿಲಿಲಿ ಇಲ್ಲ ಅಂದರೂ ಕ್ರೋಮೋಸೋಮಲ್ ಏನಾದರೂ ಅಬ್ನಾರ್ಮ್ಯಾಲಿಟೀಸ್ ಬಂದರೆ ಖಂಡಿತ ಆ ಪ್ರಾಬ್ಲಮ್ ಬರುತ್ತೆ. ಮತ್ತು ಫ್ಯಾಮಿಲಿ ಹಿಸ್ಟ್ರಿ ಅಂದರೆ ನಮ್ಮ ಫ್ಯಾಮಿಲಿನಲ್ಲಿ ನಮ್ಮ ಹಿಂದಿನ ಪೀಳಿಗೆಗೆ ಯಾರಿಗಾದ್ರೂ ಇದ್ದರೆ ಆ ತೊಂದರೆ ಬರ್ಬೋದು. ಬಟ್ ಒಂದು ತಿಳ್ಕೊಬೇಕಾಗಿರೋದು, ಎಷ್ಟೊಂದು ಸಲ ಆ ಥರ ಫ್ಯಾಮಿಲಿ ಹಿಸ್ಟ್ರಿ ಇಲ್ಲ ಅಂದರೂ ಕೂಡ ತೊಂದರೆ ಬರ್ಬೋದು. ಮೋರ್ ದೆನ್ 50% ಫ್ಯಾಮಿಲಿಲಿ ಯಾರಿಗೂ ಇಲ್ಲ ಅಂದರೂ ಕೂಡ ಬಂದಿರುತ್ತೆ. ಮತ್ತು ಸಂಬಂಧದಲ್ಲಿ ಮದುವೆ ಆಗೋದು, ಕನ್ಸಾಂಗ್ಯುನಿಟಿ ಅಂತ ಹೇಳ್ತೀವಿ, ಸಿಕ್ಕಾಪಟ್ಟೆ ಜನರು ಸಂಬಂಧದಲ್ಲಿ ಮದುವೆ ಆಗ್ತಾರೆ, ವಿಚ್ ಇಸ್ ನಾಟ್ ಎ ಗುಡ್ ಪ್ರಾಕ್ಟೀಸ್. ನಾವು ಕೂಡ ಇಲ್ಲಿ ನಾವು ಪೇಷಂಟ್ಸ್ ನೋಡುವಾಗ ತುಂಬ ಗಮನಿಸ್ತೀವಿ. ಮಗು ಕರ್ಕೊಂಬಂದಿದ್ದಾರೆ, ನಿಮ್ಮ ಏನು ಕಾರಣ ಇರ್ಬೋದು ಅಂತ ಇದನ್ನ ಕೇಳ್ತಾ ಇದ್ದಾಗ ಕೇಸ್ ಹಿಸ್ಟ್ರಿನ, ಅಕ್ಕನ ಮಗಳನ್ನ ಮದುವೆ ಆಗಿದ್ದಾರೆ ಆತ. ಸೊ ಆ ಥರ ಸಿಕ್ಕಾಪಟ್ಟೆ ಬರುತ್ತೆ, ಮಗುಗೆ ತೊಂದರೆ ಆಗುತ್ತೆ. ಸೊ ಆದ್ರಿಂದ ದಯವಿಟ್ಟು ಅದನ್ನ, ಮೊದಲು ಕಾಲದಲ್ಲಿ ಏನೋ ಪ್ರಾಪರ್ಟಿ ಎಲ್ಲ ಇನ್ನೊಬ್ರಿಗೆ ಹೊಟ್ಟೋಗುತ್ತೆ ಅಂದ್ಬಿಟ್ಟು ಆ ಥರ ಮಾಡ್ತಾ ಇದ್ರೇನೋ, ಬಟ್ ಆ ಪ್ರಾಪರ್ಟಿ ಹೋದ್ರೂ ಮಕ್ಳು ಚೆನ್ನಾಗಿರ್ಬೇಕು. ಸೊ ಆದ್ರಿಂದ ಆ ಥರ ಸಂಬಂಧದಲ್ಲಿ ವಿವಾಹಗಳನ್ನ ಅಥವಾ ಮದುವೆಗಳನ್ನ ಖಂಡಿತ ನಾವು ಪ್ರಮೋಟ್ ಮಾಡಬಾರ್ದು. ಮತ್ತೆ ಇನ್ನೊಂದು ಕಾರಣ, ಗರ್ಭಾವಸ್ಥೆಯಲ್ಲಿ ಪೋಷಕಾಂಶಗಳ ಕೊರತೆ. ಈಗ ಟಿವಿನಲ್ಲೆಲ್ಲ ಎಷ್ಟೊಂದು ಪ್ರೋಗ್ರಾಮ್ಸ್ ನೋಡ್ತಾ ಇರ್ತೀವಿ, ಫಾಲಿಕ್ ಆಸಿಡ್ ಇರಬೇಕು, ಅದಿರಬೇಕು, ಇದಿರಬೇಕು, ಗರ್ಭವತಿಗೆ ಅದು ಕೊಡಬೇಕು. ಖಂಡಿತ ಅದೆಲ್ಲ ನಿಜ. ಯಾಕೆಂದ್ರೆ ಫಾಲಿಕ್ ಆಸಿಡ್ ಕಡಿಮೆ ಆದಾಗ್ಲೂ ಈ ಸೀಳು ತುಟಿ, ಸೀಳು ಅಂಗ್ಳು ಅಂತ ಆಗ್ಲೇ ಹೇಳಿದೆ, ಆ ತೊಂದರೆ ಮುಖ್ಯವಾಗಿ ಬರ್ಲಿಕ್ಕೆ ಕಾರಣ ಫಾಲಿಕ್ ಆಸಿಡ್ ಕೊರತೆ ಇದ್ದಾಗ. ಮತ್ತೆ ಗರ್ಭಾವಸ್ಥೆಯಲ್ಲಿ ಏನಾದರೂ ಇನ್ಫೆಕ್ಷನ್ಸ್ ಬಂದ್ರೆ, ಈಗ ನೀವು ಗರ್ಭಿಣಿಯರಿಗೂ ಕೂಡ ಈಗ ಚುಚ್ಚುಮದ್ದುಗಳಿವೆ, ಅದನ್ನ ತಗೊಳ್ಳಿಲ್ಲ ಅಂದ್ರೆ ರುಬೆಲ್ಲಾ, ಸೈಟೋಮೆಗಾಲಸ್ ವೈರಸ್ ಅದೆಲ್ಲ ಬಂದ್ರೆ ಮೋಸ್ಟ್ಲಿ 99% ಹುಟ್ಟೋ ಮಗುಗೆ ಏನೋ ಒಂದು ನ್ಯೂನತೆಗಳಾಗುತ್ತೆ. ಪರ್ಟಿಕ್ಯುಲರ್ಲಿ ಕಿವಿ ಕೇಳಿಸ್ತೋ ತೊಂದರೆ ಆಗ್ಬೋದು. ಮತ್ತೆ ಲಕ್ವದ ಬಗ್ಗೆ ಆಗ್ಲೇ ಹೇಳ್ದೆ, ಲಕ್ವ ಹೊಡೆಯೋದು, ಅಪಘಾತ ಅಂದ್ರೆ ಆಕ್ಸಿಡೆಂಟ್ಸ್ ಆದ್ರೆ ಬ್ರೈನ್ ಡ್ಯಾಮೇಜ್ ಆಗುತ್ತೆ. ಮತ್ತೆ ಅಪೌಷ್ಟಿಕತೆ, ಮಕ್ಕಳಿಗೆ ಚೆನ್ನಾಗಿ ನ್ಯೂಟ್ರಿಷನ್ ಇಲ್ಲ ಅಂದ್ರೂ ಬೆಳವಣಿಗೆ ಕುಂಠಿತವಾಗುತ್ತೆ, ಆಗ ಮಾತು ಕೂಡ ಅಡಚಣೆ ಆಗುತ್ತೆ. ಮತ್ತೆ ವೈರಲ್ ಅಥವಾ ಬ್ಯಾಕ್ಟೀರಿಯಾ ಸೋಂಕುಗಳು, ಈಗ ಎನ್ಕೆಫಲೈಟಿಸು, ಅದು ಇದು ಜ್ವರಗಳು ಎಲ್ಲ ಕೇಳಿದೀವಿ, ಅದೆಲ್ಲ ಡೇಂಜರಸ್ಸೇ. ಮತ್ತೆ ಇನ್ನೊಂದು ಟೈಫಾಯ್ಡ್, ಅದು ಕೂಡ ತುಂಬಾನೇ ಡೇಂಜರಸ್. ಟೈಫಾಯ್ಡ್ ಬಂದಾಗ ಲೈಫ್ ನ ಸೇವ್ ಮಾಡಕ್ಕೋಸ್ಕರ ಜಾಸ್ತಿ ಸ್ಟ್ರಾಂಗ್ ಇರೋ ಮೆಡಿಕೇಶನ್ಸ್ ಕೊಡ್ತಾರೆ, ಮಗು ಬದುಕುತ್ತೆ, ಆದ್ರೆ ಕಿವಿ ಹೊಟ್ಟೋಗುತ್ತೆ. ಸೊ ಆ ತರಾನು ತುಂಬಾನೇ ನಮ್ಮಲ್ಲಿ ಬಂದಿದ್ದಾರೆ. ಮತ್ತೆ ಈಗ ಮಾತಿನ ಸಮಸ್ಯೆಗಳ ಬಗ್ಗೆ ಹೆಚ್ಚಾಗಿ ಒತ್ತಡ ಮಾತಾಡ್ತಾ ಇದೆ. ಈಗ ಕಿವಿ ಯಾವ್ಯಾವ ತರ ತೊಂದರೆಗಳಿರ್ಬೋದು ಅಂತ, ಕಿವಿ ಸೋರುವಿಕೆ ಇರ್ಬೋದು, ಕಿವಿ ಗುಗ್ಗೆ. ಸುಮಾರು ಜನ ಅಯ್ಯೋ ನನ್ನ ಕಿವಿನಲ್ಲಿ ತುಂಬಾ ಗುಗ್ಗೆ. ಆಕ್ಚುಲಿ ಸ್ವಲ್ಪ ಮಟ್ಟಿಗೆ ಗುಗ್ಗೆ ನಮ್ಮ ಕಿವಿಲಿ ಇರಬೇಕು. ನಾವೆಲ್ಲ ಕೆಲವರೆಲ್ಲ ಪಿನ್ ಹಾಕ್ಬಿಟ್ಟು ತೆಗೆದು ಕಿವಿ ಟಮಟನೆ ಇದಾಕ್ಬಿಡ್ತಾರೆ, ತೂತು ಮಾಡ್ಬಿಡ್ತಾರೆ. ಖಂಡಿತ ನಿಮ್ಗೆ ಜಾಸ್ತಿ ಇರಿಟೇಷನು ಆ ಥರ ಇದ್ರೆ ನೀವು ಡಾಕ್ಟರ್ ಹತ್ರ ಹೋಗ್ಬೇಕು, ನೀವಾಗೆ ಇದು ಮಾಡಬಾರ್ದು. ಮತ್ತೆ ಒಂದು ಕ್ಲಾತ್ ಅಲ್ಲಿ ಕ್ಲೀನ್ ಮಾಡ್ಕೋಬಹುದು. ಫುಲ್ ತೆಗಿಬೇಕು ಅಂತಿಲ್ಲ. ಈಗ ನಮ್ದೇನೆ ಎಷ್ಟೊಂದ್ ಸಲ ಸ್ಕಿನ್ ಎಲ್ಲ ಪೀಲ್ ಆಗ್ತಾ ಇರುತ್ತೆ, ಅದು ನಮಗೆ ಗೊತ್ತಾಗಿರಲ್ಲ. ಅದೇ ರೀತಿ ಕಿವಿದು ಕೂಡ ಅದು ಬಿದೋಗ್ತಾ ಇರುತ್ತೆ. ಮತ್ತೆ ಕಿವಿ ತಮಟೆಯಲ್ಲಿ ರಂಧ್ರವಿರೋದು, ಅಂದ್ರೆ ತೂತು ಬರೋದು. ಮತ್ತೆ ವಯಸ್ಸಾದ್ರೂ ಕೂಡ ಕಿವಿ ತೊಂದರೆಗಳು ಬರುತ್ತೆ, ಆದ್ರೆ ಒಬ್ಬೊಬ್ರಲ್ಲೂ ಒಂದೊಂದ್ ತರ ಸ್ಪೀಡ್ ಇರುತ್ತೆ ಅದು ಬರೋದು. ಮತ್ತೆ ಹೆಚ್ಚಾಗಿ ಶಬ್ದ ಕೇಳಿಸ್ಕೊಂಡ್ರೆ, ಮತ್ತೆ ಕಿವಿಗೆ ಯಾರಾದ್ರೂ ಜೋರಾಗಿ ಏಟ್ ಹೊಡೆದ್ರೆ, ಇದೆಲ್ಲ ಕಾರಣಗಳೇನೆ. ಈಗ ಇಲ್ಲೊಂದು ಕೇಳಿ. ರಾಜು, ಒಂದು ವಿಷಯ ಹೇಳಬೇಕು ಅಂತ ಅನ್ಕೊಂಡಿದ್ದೆ ಕಣೋ. ನಂಗೆ ಏನೋ ತುಂಬಾ ತಲೆ ಸುತ್ತು ಬರ್ತಾ ಇದೆ, ಮತ್ತೆ ಕಿವಿಲೂ ಒಂಥರ ಗುಯ್ ಅಂತ ಶಬ್ದ. ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ, ನಿದ್ರೆ ಬರಲ್ಲ,
ಸುಸ್ತು ಕೂಡ ಆಗುತ್ತೆ. ಯಾವಾಗಿಂದ ಅಕ್ಕ ಅದು ತಲೆನೋವು ನಿಮಗೆ? ಅದೇ ದೀಪಾವಳಿ ಆಗಿದ್ದಿಂದ ಅಂತಾನೆ ಶುರು ಆಗ್ಬಿಟ್ಟಿದೆ. ಎಲ್ಲೂ ತೋರಿಸ್ಲೂ ಇಲ್ಲ, ಇದಕ್ಕೇನು ಪರಿಹಾರ ಇದೆಯಾ ಅಂತಾನೂ ಗೊತ್ತಿಲ್ಲ. ಓ ಅಷ್ಟೇ ಅಲ್ವಾ, ಬಿಡಿ. ಮೊನ್ನೆ ನಾನು ಫೇಸ್ಬುಕ್ಕಲ್ಲಿ ಒಂದು ವಿಡಿಯೋ ನೋಡಿದೆ. ಇಲ್ಲಿ ಮೈಸೂರಲ್ಲಿ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆ ಅಂತ ಇದೆ, ಅಲ್ಲಿ ಕಿವಿ ತೊಂದರೆಗಳೆಲ್ಲ ಬಂದು ಪರಿಹಾರ ಕೊಡ್ತಾರೆ. ಬನ್ನಿ, ನಾನು ನಿಮ್ಗೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಸೊ ಈಗ ವಿಡಿಯೋ ಕೇಳಿಸ್ಕೊಂಡ್ರಿ. ಸೊ ಬರೀ ಕಿವಿ ಕೇಳಿಸ್ಕೊಳ್ಳೋದಕ್ಕೆ ತೊಂದರೆ ಇದ್ರೆ ಮಾತ್ರ ಅಲ್ಲ, ಕಿವಿನಲ್ಲಿ ಶಬ್ದ ಇದ್ರೆ ಮತ್ತೆ ತಲೆ ಸುತ್ತು, ವರ್ಟಿಗೋ ಅಂತ ಹೇಳ್ತಾರೆ, BPPV, ತುಂಬಾ ನಿಮ್ಗೆಲ್ಲ ಫೆಮಿಲಿಯರ್ ಟರ್ಮ್ ಅದು. ಸೊ ಆ ಥರ ಇದ್ರೂ ಕೂಡ ಎಷ್ಟೊಂದ್ಸಲ ಮೆಡಿಕೇಶನಲ್ಲಿ ಕ್ಯೂರ್ ಆಗಲ್ಲ. ನಮ್ಮಲ್ಲಿ ಅದಕ್ಕೆ ಸೆಪರೇಟ್ ಡಿಪಾರ್ಟ್ಮೆಂಟೇ ಇದೆ, ಅದಕ್ಕೆ ಕೆಲವು ಎಕ್ಸರ್ಸೈಸ್ಗಳು ಅದೆಲ್ಲ ಇದೆ. ಸೊ ನಮ್ಮಲ್ಲಿ ಸುಮಾರು ಜನ ಗುಣ ಆಗಿರೋರು ಇದ್ದಾರೆ ವರ್ಟಿಗೋ ಪ್ರಾಬ್ಲಮ್ ಇಂದ. ದೀಪಾವಳಿ ಟೈಮಲ್ಲೂ ನಮ್ಗೆಲ್ಲ ಗೊತ್ತು, ತುಂಬಾ ಜಾಹೀರಾತುಗಳು ಬರ್ತಾ ಇರ್ತವೆ, ಬರೀ ದೀಪವನ್ನು ಹಚ್ಚಿ ಪಟಾಕಿ ಹೊಡಿಬೇಡಿ ಅಂತ. ಕಾರಣ ಅದೇ, ಕಿವಿ ಹೊರಟೋಗುತ್ತೆ. ಸೊ ಹಲವಾರು ಬೇರೆ ಕಾರಣಗಳಿಂದಾನು ಕಿವಿಯ ಕೇಳಿಸ್ಕೊಳ್ಳೋದು ಅದು ಅಫೆಕ್ಟ್ ಆಗುತ್ತೆ. ನೆಕ್ಸ್ಟ್ ಒನ್, ಈಗ ಸಾಮಾನ್ಯ ಒಂದು ಚೇರಲ್ಲಿ ಕೂತ್ಕೊಂಡು ನಾವು 4 ಜನ ಮಾತಾಡ್ತಾ ಇದ್ರೆ, ಈಗ ಶ್ರವಣ ಶಕ್ತಿ ಏನು ಅಥವಾ ಶಬ್ದವನ್ನು ಮೆಜರ್ ಮಾಡೋ ಯೂನಿಟ್ ಏನು ಅಂದ್ರೆ ಡೆಸಿಬಲ್ಸ್ ಅಂತ ಹೇಳ್ತೀವಿ. ಕೆಲವರಿಗೆಲ್ಲ ಗೊತ್ತಿರ್ಬೋದು ಡೆಸಿಬಲ್ಸ್, ಅದು ಫಿಸಿಕ್ಸ್ ಕಾನ್ಸೆಪ್ಟ್. ಸೊ ಅದು ಸಾಮಾನ್ಯ ನಾವು ಕೂತ್ಕೊಂಡು ಮಾತಾಡೋದು 60 dB ಅಂತ ಹೇಳ್ತೀವಿ. ಅದೇ 85 dB ಆಗೋದ್ರೆ ನಮ್ಮ ಕಿವಿ ಅದನ್ನ ಬರೀ 8 ಗಂಟೆ ಕಾಲ ಮಾತ್ರ ಕೇಳಿಸ್ಕೋಬಹುದು ಒಂದು ಶಬ್ದನ, 85 dB ಇದ್ರೆ. ಅದೇ 100 dB ಆದ್ರೆ ಬರೀ 15 ನಿಮಿಷ ಕೇಳಿಸ್ಕೋಬಹುದು. ಗೊತ್ತಾಯ್ತಲ್ಲ? ಹಂಗೆ 115 dB ಅಂದ್ರೆ ಏರೋಪ್ಲೇನ್ಸ್ ಅದೆಲ್ಲ ಬಂದು ಲ್ಯಾಂಡ್ ಆಗುವಾಗ, ಟೇಕ್ ಆಫ್ ಆದಾಗ ಎಷ್ಟು ಜೋರ್ ಶಬ್ದ ಇರುತ್ತಲ್ವಾ, ಆ ತರ ಶಬ್ದಗಳು ಬರೀ 30 ಸೆಕೆಂಡ್ ನಮ್ಮ ಕಿವಿ ಟಾಲರೇಟ್ ಮಾಡುತ್ತೆ. ಅದಕ್ಕಿಂತ ಹೆಚ್ಚು ಸಮಯ ನಮ್ಮ ಕಿವಿ ಅದಕ್ಕೆ ಎಕ್ಸ್ಪೋಸ್ ಆದ್ರೆ ಖಂಡಿತ ಏನಾದ್ರೂ ತೊಂದರೆ ಆಗ್ಬೋದು. ಗೊತ್ತಾಯ್ತಲ್ಲ? ಸೊ ನಾವು ಶಬ್ದ ವಾತಾವರಣ ಕೂಡ ನಮ್ಮ ಗಮನದಲ್ಲಿ ಇರಬೇಕು. ಸೊ ಈಗ ನಮ್ಮಲ್ಲಿ ಲಭ್ಯವಿರುವ ಚಿಕಿತ್ಸೆಗಳ ಬಗ್ಗೆ ಒಂಚೂರು ಮಾಹಿತಿ ಕೊಟ್ಬಿಡ್ತೀನಿ. ಈಗ ನೀವು ನನ್ನ ಮಾತನ್ನ ಕೇಳಿಸ್ಕೊಂಡಿದ್ದೀರಾ, ನಿಮ್ಗೂ ಡೌಟ್ ಬಂದಿರ್ಬೋದು, ಇವರು ಆಡಿಯಾಲಜಿಸ್ಟ್ ಅಂದ್ರೆ ಶ್ರವಣ ತಜ್ಞರು ಅಂತ ಹೇಳಿದ್ರು, ಆದ್ರೆ ನಾವು ಸುಮಾರು ENT ಡಾಕ್ಟರ್ಗಳನ್ನ ನೋಡಿದೀವಿ, ಅವ್ರಿಗೂ ಇವ್ರಿಗೆ ಏನ್ ವ್ಯತ್ಯಾಸ ಅಂತ ಸಂಶಯ ಬಂದಿರ್ಬೋದು. ವ್ಯತ್ಯಾಸ ಖಂಡಿತ ಇದೆ. ಯಾವುದೇ ಕಂಡೀಷನ್ ಮೆಡಿಸಿನ್ ಇಂದ ಟ್ರೀಟ್ ಮಾಡ್ಬೋದು ಅಥವಾ ಸರ್ಜರಿಯಿಂದ ಕರೆಕ್ಟ್ ಮಾಡ್ಬೋದಾದ್ರೆ ENT ಡಾಕ್ಟರ್ ನೋಡ್ತಾರೆ. ಅದೇ ಒಳಗಿವಿನಲ್ಲಿ ನರದ ಪ್ರಾಬ್ಲಮ್ ಆದ್ರೆ ಅದಕ್ಕೆ ಆಡಿಯಾಲಜಿಸ್ಟೇ ಟ್ರೀಟ್ಮೆಂಟ್ ಕೊಡಬೇಕು. ಗೊತ್ತಾಯ್ತಲ್ಲ? ಮತ್ತೆ ಮಾತಿನ ತಜ್ಞರು, ವಾಗ್ಭಾಷಾ ತರಬೇತಿ ಕೊಡ್ತಾರೆ, ಮತ್ತೆ ನುಂಗುವಿಕೆಯ ತರಬೇತಿ ಕೂಡ ಅವರು ಅದರಲ್ಲಿ ತಜ್ಞರು. ನೆಕ್ಸ್ಟ್ ಒನ್, ಈಗ ನಿಮ್ಮಲ್ಲಿ ಎಷ್ಟು ಜನ ಕಿವಿಗೆ ಹಾಕೊಳ್ಳೋ ಸಾಧನ ಅಂದ್ರೆ ಹಿಯರಿಂಗ್ ಏಡ್ ನ ನೋಡಿದೀರಾ ಅಂತ ನನ್ಗೆ ಗೊತ್ತಿಲ್ಲ. ಮೊದ್ಲೆಲ್ಲ ಒಳ್ಳೆ ದೊಡ್ಡ ಬಾಕ್ಸ್ ಜೇಬಲ್ ಹಾಕಿದ್ರೆ ಅರ್ಧ ಮೈಲಿ ದೂರದಿಂದನೋ ಅವ್ರು ಹಾಕೊಂಡಿದ್ದಾರೆ ಅಂತ ಕಾಣಿಸ್ತಿತ್ತು. ಈಗ ಖಂಡಿತ ಆತರ ಇಲ್ಲ, ಸಣ್ಣದು ಬರ್ತಾ ಇದೆ. ಕಿವಿ ಒಳಗಡೆ ಹೇರ್ ಸ್ಟೈಲ್ ಕೂಡ ಗಂಡಸರು ಕೂಡ ತುಂಬಾ ಜನ ಬಳಸ್ತಾರೆ. ಸೊ ಕಿವಿ ಒಳಗಡೆ ಹಾಕೋದು ಬರುತ್ತೆ. ಸೊ ಕಾಸ್ಮೆಟಿಕ್ ರೀಸನ್ ಕೂಡ ಏನು ಹೇಳಕ್ಕಾಗಲ್ಲ. ನಾವೆಲ್ಲ ಕನ್ನಡಕ ಹಾಕೊಳ್ಳೋಕೆ ನಾವೇನೋ ಹಿಂಜರಿಯಲ್ಲ. ಕೆಲವ್ರಿಗಂತೂ ಮಕ್ಳಿಗಂತೂ ಕನ್ನಡಕ ಹಾಕೊಳ್ಳೋದು ಭಾರಿ ಖುಷಿ ವಿಷಯ. ಆದ್ರೆ ಹಿಯರಿಂಗ್ ಏಡ್, ಕಿವಿ ಕೇಳಿಸಲ್ಲ ಅಂದ್ರೆ ಹಿಯರಿಂಗ್ ಏಡ್ ಹಾಕಕ್ಕೆ ತುಂಬಾನೇ ಹಿಂದೆ ಹೊಡಿತಾರೆ. ಬಟ್ ಆತರ ಮಾಡೋ ಅವಶ್ಯಕತೆ ಇಲ್ಲ. ಈಗ ಕಾಸ್ಮೆಟಿಕ್ ಆಗಿ ಕಾಣಿಸ್ದಲ್ಲೇ ಇರೋದೆಲ್ಲ ಬರುತ್ತೆ. ಚೆನ್ನಾಗಿ ಕೇಳಿಸಿದ್ರೆ ನಾವು ಚೆನ್ನಾಗಿ ಮಾತಾಡ್ಬೋದು, ಚೆನ್ನಾಗಿ ಕಮ್ಯುನಿಕೇಟ್ ಮಾಡ್ಬೋದು. ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಸ್ಟೈಲು ಅಂತ ಅನ್ಕೋತೀನಿ. ಬಟ್ ಇದು ಈಗ ಸ್ಟೈಲಲ್ಲಿ ಇರೋದೇ ಬಂದಿದೆ. ನಮ್ಮ ಡ್ರೆಸ್ಸಿಗೆ ಮ್ಯಾಚಿಂಗ್ ಇರೋ ಹಿಯರಿಂಗ್ ಏಡು ಕೂಡ ಬರುತ್ತೆ. ಅಫ್ಕೋರ್ಸ್ ದುಡ್ಡು ಜಾಸ್ತಿ ಇದೆ, ಅದು ಬೇರೆ ವಿಷಯ. ಈಗ ಪಕ್ಕದರಲ್ಲಿ ಸ್ವಲ್ಪ ಮಕ್ಕಳನ್ನ ತೋರಿಸಿದೀವಿ, ಅದು ಕಾಕ್ಲಿಯರ್ ಇಂಪ್ಲಾಂಟೆಡ್ ಮಕ್ಕಳು. ಕಾಕ್ಲಿಯರ್ ಇಂಪ್ಲಾಂಟೆಡ್ ಅಂದ್ರೆ ಅವರಿಗೆ ಹಿಯರಿಂಗ್ ಏಡ್ ಹಾಕಿದ್ರು ಕೂಡ ಕೇಳಿಸೋದಿಲ್ಲ. ಸೊ ಅದು ಒಂದು ಸರ್ಜರಿ ಮಾಡಿ ಅವರಿಗೆ ಡೈರೆಕ್ಟ್ ಆಗಿ ನರ್ವ್ ಸ್ಟಿಮ್ಯುಲೇಟ್ ಮಾಡೋ ತರ ಸರ್ಜರಿ. ಅದು ತುಂಬಾ ಕಾಸ್ಟ್ಲಿ, ಅರೌಂಡ್ 8-10 ಲಕ್ಷ ಆಗುತ್ತೆ. ಆದ್ರೆ ಕರ್ನಾಟಕ ಗವರ್ಮೆಂಟ್, ಸುಮಾರು ಸ್ಟೇಟ್ ಗವರ್ಮೆಂಟ್ ನಮ್ಮ ದೇಶದಲ್ಲಿ ಮಾಡ್ತಾ ಇದ್ದಾರೆ. ಅದನ್ನ ಫ್ರೀ ಆಗಿ BPL ಕಾರ್ಡ್ ಹೋಲ್ಡರ್ಸ್ಗೆ ಮಗು 3 ವರ್ಷದೊಳಗಡೆ ಇದ್ರೆ ಮಾಡಿ ಫ್ರೀ ಆಗಿ ಮಾಡ್ತಾ ಇದ್ದಾರೆ ಕಾಕ್ಲಿಯರ್ ಇಂಪ್ಲಾಂಟ್ ಸರ್ಜರಿ. ಸೊ ನಮ್ಮಲ್ಲಿ ಹಲವಾರು ಪುನರ್ಚೇತನ ಸೇವೆಗಳಿವೆ. ಯಾವುದೇ ಏಜ್ ಅವರು ಬರ್ಬೋದು. ಇಂಥ ಏಜ್ ಅಲ್ಲೇ ಸಂವಹನ ದೋಷ ಬರುತ್ತೆ ಅಂತಿಲ್ಲ. ವಯಸ್ಸಾಗಿ ಇದವ್ರಿಗೂ ಬರುತ್ತೆ, ಹುಟ್ಟಿದ ಮಗುವೂ ಇರ್ಬೋದು. ಅದು ನೆನಪಲ್ಲಿ ಇರ್ಲಿ. ಮತ್ತೆ ನೆಕ್ಸ್ಟ್ ಲಿಸ್ನಿಂಗ್ ಟ್ರೈನಿಂಗ್ ಅಂತ ಹೇಳ್ತೀವಿ. ಯಾಕೆಂದ್ರೆ ಒಬ್ಬರಿಗೆ ಕಿವಿ ತೊಂದರೆ ಇದು ಮಿಷಿನ್ ಹಾಕೊಂಡ್ರೆ, ಎಸ್ಪೆಷಲಿ ಮಕ್ಕಳಿಗೆ ಹಾಕಿದ ತಕ್ಷಣ ಮಾತು ಬರುತ್ತೆ ಅಂತಲ್ಲ, ಅದು ಹಾಕಿ ಟ್ರೈನಿಂಗ್ ತಗೋಬೇಕು ಅಂದ್ರೆ ಮಾತ್ರ. ಮತ್ತೆ ಮಾತಿನ ತರಬೇತಿ, ಮತ್ತೆ ಆಗ್ಲೇ ಹೇಳ್ದೆ ಕಿವಿ ವರ್ಟಿಗೋ, ಟಿನೈಟಸ್ ಅಂತಲ್ಲ, ಇದು ಕಿವಿ ಸಂಬಂಧಪಟ್ಟ ಬೇರೆ ರೀತಿ ತೊಂದರೆಗಳಿಗೂ ಕೂಡ ನಮ್ಮಲ್ಲಿ ಸರ್ವಿಸ್ಗಳಿವೆ. ಮತ್ತೆ ನಮ್ಮಲ್ಲೊಂದು ಪ್ರೀ ಸ್ಕೂಲ್ ಅಂತಿದೆ. ಪ್ರೀ ಸ್ಕೂಲ್ ಅಂದ್ರೆ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ಮಕ್ಕಳು ಹೋಗೋ ಜಾಗ. ಅದು ಏನಕ್ಕೆ ಬೇಕಿಲ್ಲಿ? ಯಾಕೆಂದ್ರೆ ಈಗ ಗವರ್ಮೆಂಟ್ ಪಾಲಿಸಿ ಪ್ರಕಾರ ಯಾವುದೇ ನ್ಯೂನತೆ ಇದ್ರೂ ಮಕ್ಕಳು ನಾರ್ಮಲ್ ಸ್ಕೂಲ್ಗೆ ಹೋಗ್ಬೇಕು, ಅವ್ರನ್ನ ಮುಖ್ಯವಾಹಿನಿಗೆ ತರಬೇಕು. ಸೊ ನಾರ್ಮಲ್ ಸ್ಕೂಲ್ಗೆ ಸಡನ್ ಆಗಿ ಹೋಗಿ ಅಡ್ಮಿಟ್ ಮಾಡಿದ್ರೆ ಅವ್ರು ಓದ್ಕೊಳಕ್ಕಾಗತ್ತಾ? ಖಂಡಿತ ಇಲ್ಲ. ಅವ್ರಿಗೆ ಆ ವಾತಾವರಣ ಅಡ್ಜಸ್ಟ್ ಮಾಡಕ್ಕಾಗಲ್ಲ. ಆದ್ರಿಂದ ನಮ್ಮಲ್ಲಿ ಪ್ರೀ ಸ್ಕೂಲ್ ಅಂತಿದೆ, ಅಲ್ಲಿ ಅವ್ರನ್ನ 1 ವರ್ಷ ಟ್ರೈನ್ ಮಾಡಿ ಮತ್ತೆ ಶಾಲೆಗಳಿಗೆ ಅಡ್ಮಿಟ್ ಮಾಡ್ತಾರೆ. ಗೊತ್ತಾಯ್ತಲ್ಲ? ನಾರ್ಮಲ್ ಸ್ಕೂಲ್ಗೆ ಅಡ್ಮಿಷನ್ ಕೊಡ್ಲಿಲ್ಲ ಅಂದ್ರೆ
ಅವರು ಕೇಸ್ ಹಾಕ್ಬೋದು. ಈಗಿನ ಗೌರ್ಮೆಂಟ್ ಪಾಲಿಸಿ ಪ್ರಕಾರ ಪ್ರತಿ ಸ್ಕೂಲು, ಪ್ರೈವೇಟ್ ಆಗಲಿ ಗೌರ್ಮೆಂಟ್ ಆಗಲಿ, ಅವ್ರಿಗೆ ಅಡ್ಮಿಷನ್ ಕೊಡಲೇಬೇಕು, ಗೊತ್ತಾಯ್ತಲ್ಲ. ಮತ್ತೆ ನಮ್ಮಲ್ಲೂ ಪ್ರತಿ ವರ್ಷ, ಈ ವರ್ಷ ಅರೌಂಡ್ 139 ಮಕ್ಕಳು ಈ ತರ ಪ್ರೀ ಸ್ಕೂಲಿಂದ ಪಾಸ್ ಆಗಿ ನಾವು ಗ್ರಾಜುಯೇಷನ್ ಸೆರೆಮನಿ ಮಾಡ್ತೀವಿ ಅವ್ರಿಗೆ. ಸೊ 139 ಮಕ್ಕಳು ಪಾಸ್ ಆಗಿ ಬೇರೆ ಬೇರೆ ಶಾಲೆಗಳಲ್ಲಿ, ಅಂದ್ರೆ ಕರ್ನಾಟಕದಿಂದ ಮಾತ್ರ ಅಲ್ಲ, ಬೇರೆ ಸ್ಟೇಟ್ಗಳಿಂದಾನು ಇರ್ತಾರೆ, ಅವರು ನಾರ್ಮಲ್ ಶಾಲೆಗಳಿಗೆ ಸೇರ್ಕೋತಾ ಇದ್ದಾರೆ. ಸೊ ಈಗ ಸುಮಾರು ಜನ ಅನ್ಕೋಬಹುದು, ಈಗ ಇಲ್ಲಿ ತೊಂದರೆ ಇದೆ, ಈ ತರ ನ್ಯೂನತೆಗಳಿದ್ರೆ, ಸಂವಹನ ನ್ಯೂನತೆಗಳಿದ್ರೆ ಮೈಸೂರಿಗೆ ಬಂದು ಇಲ್ಲಿ ಐಶ್ಗೆ ಹೋಗ್ಬೇಕಾ? ಖಂಡಿತ ಇಲ್ಲ. ಬೇರೆ ಬೇರೆ ಸೆಂಟರ್ಸ್ ಇದೆ, ನಮ್ಮಲ್ಲೂ ಕೂಡ ಇಲ್ಲೇ ಬಂದು ತರಬೇತಿ ತಗೋಬೇಕು ಅಥವಾ ಟ್ರೀಟ್ಮೆಂಟ್ ತಗೋಬೇಕು ಅಂತಿಲ್ಲ. ನೀವು ನಮಗೆ ಆನ್ಲೈನ್ ಸರ್ವಿಸಸ್ ಇದೆ, ಅದಕ್ಕೋಸ್ಕರನೇ ಒಂದು ಡಿಪಾರ್ಟ್ಮೆಂಟ್ ಮೀಸಲಾತಿ ಆಗಿದೆ. ಅದು ಡಿಪಾರ್ಟ್ಮೆಂಟ್ ಹೆಸರು ಟೆಲಿಸೆಂಟರ್ ಫಾರ್ ಪರ್ಸನ್ಸ್ ವಿತ್ ಕಮ್ಯುನಿಕೇಶನ್ ಡಿಸಾರ್ಡರ್ಸ್ ಅಂತ. ನಮ್ಮ ವೆಬ್ಸೈಟ್ಗೆ AYUSHMysore.in ಅಂತ ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ರಿಜಿಸ್ಟರ್ ಮಾಡ್ಕೊಂಡ್ರೆ ಇಲ್ಲಿಂದಾನೆ ನಮ್ಮ ಸಿಬ್ಬಂದಿಯವರೇ ನಿಮಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ಕೊಡ್ತಾರೆ. ಸೊ ಮೈಸೂರಿಗೆ ಬಂದು ಅಂದ್ರೆ ಮೈಸೂರಿಗೆ ಬರೋದಷ್ಟು ಸುಲಭ ಕೆಲಸನೂ ಅಲ್ಲ, ಬೆಂಗಳೂರಿಂದ ಬರ್ಬೇಕಿದ್ರು ಟೈಮ್ ತಗೊಳುತ್ತೆ. ಸೊ ಆದ್ರಿಂದ ಬೇರೆ ಬೇರೆ ಕಡೆಯಿಂದ ಸುಮಾರು ಬೇರೆ ದೇಶಗಳು ಕೂಡ ನಮ್ಮ ಸರ್ವಿಸ್ ತಗೋತಾ ಇದ್ದಾರೆ. ಕಾರಣ ಏನು ಅಂದ್ರೆ ನಮ್ಮ ಸರ್ವಿಸ್ ಚಾರ್ಜ್ ತುಂಬಾ ಕಡಿಮೆ ಇದೆ. ಸೊ ಅದರಿಂದ ತುಂಬಾ ಜನ ನಮ್ಮಲ್ಲಿ ಸರ್ವಿಸ್ ತಗೋತಾ ಇದ್ದಾರೆ. ಸೊ ಈಗ ಇನ್ನೊಂದು ವಿಚಾರ ಏನು ಅಂದ್ರೆ, ನಮ್ಮ ಸೇವೆಗಳು ಬರೀ 4 ಗೋಡೆಗಳ ಮಧ್ಯ ಇಲ್ಲ, ಸುಮಾರು ಔಟ್ರೀಚ್ ಸರ್ವಿಸ್ ಸೆಂಟರ್ಸ್ ಕೂಡ ಇದೆ. ಸೊ ಮೊದಲು ಲಾಸ್ಟ್ ಇಯರ್ ನಮಗೆ 30 ಸೆಂಟರ್ಸ್ ಇತ್ತು, ಈಗ ಅದು 19 ಇಳಿದಿದೆ. ಕಾರಣ ಏನು ಅಂದ್ರೆ ಅಲ್ಲೆಲ್ಲ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದಾರೆ, ಆಡಿಯಾಲಜಿಸ್ಟ್ ಅಂಡ್ ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟ್ ನ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ನಮ್ಮ ಬಾಹ್ಯ ಕೇಂದ್ರಗಳು ಕಡಿಮೆ ಆಗ್ತಾ ಬರ್ತಾ ಇದೆ. ಅದೇ ನಮ್ಮ ಉದ್ದೇಶ ಕೂಡ ಅದೇ, ಎಲ್ಲಾ ಕಡೆ ಅಪಾಯಿಂಟ್ ಆಗಬೇಕು. ಸೊ ಈ ಸೆಂಟರ್ಸ್ ಅಲ್ಲೂ ಕೂಡ ಎಲ್ಲಾ ತರ ನಮ್ಮಲ್ಲಿ ಇಲ್ಲಿ ಸೌಲಭ್ಯ ಇರೋ ಟ್ರೀಟ್ಮೆಂಟ್ ಅಲ್ಲೂ ಕೂಡ ಕೊಡ್ತಾರೆ. ರೈತ ಬಾಂಧವರೇ, ಭಾರತದ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಇಂದು ಭಗಲ್ಪುರ್ನಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯ 19ನೇ ಕಂತನ್ನು ಬಿಡುಗಡೆಗೊಳಿಸಿದರು. ನಮ್ಮಲ್ಲಿರುವ ಸೇವೆಗಳು ಒಂದು ನವಜಾತ ಶಿಶುಗಳ ಶ್ರವಣ ತಪಾಸಣೆ ಮತ್ತೆ ಶಾಲಾ ಮಕ್ಕಳ ತಪಾಸಣೆ. ಯಾಕೆಂದ್ರೆ ನಾನು ಆಗ್ಲೇ ಹೇಳ್ದೆ, ನಮ್ಮ ಸಂಶೋಧನೆ ಪ್ರಕಾರ ಶಾಲಾ ಮಕ್ಕಳಲ್ಲಿ ಸುಮಾರು 14% ಅಂದ್ರೆ ರೂರಲ್ ಏರಿಯಾದಲ್ಲ, ಬರೀ ಅರ್ಬನ್ ಏರಿಯಾ, ಮೈಸೂರು ಸುತ್ತಮುತ್ತಾನೆ, ನಮ್ಮ ಐಶ್ ಸುತ್ತಮುತ್ತ ಶಾಲೆಗಳಲ್ಲೇ ಹೋಗಿ ಸರ್ವೆ ಮಾಡಿದಾಗ 100 ಮಕ್ಕಳಲ್ಲಿ 14 ಮಕ್ಕಳಿಗೆ ಏನೋ ಒಂಥರ ಸಂವಹನ ದೋಷಗಳು ಇವೆ. ಸೊ ಅದು ಹೈ ಪರ್ಸೆಂಟೇಜ್. ಹಲವಾರು ಶಾಲೆಗಳು ಕೂಡ ನಮ್ಮನ್ನು ಕರೀತಾರೆ ಬಂದು ಸ್ಕ್ರೀನಿಂಗ್ ಮಾಡಿ ಅಂತ. ಮತ್ತೆ ಕಾರ್ಖಾನೆಗಳಲ್ಲಿ ನಮ್ಗೇನ್ ಕೆಲಸ ಇದೆ, ಯಾಕೆಂದ್ರೆ ಶಬ್ದ ಜಾಸ್ತಿ ಕೇಳಿಸ್ಕೊಂಡ್ರೆ ಆಗ್ಲೇ ಹೇಳ್ದೆ, ಅವ್ರಿಗೂ ಕೂಡ ಕಿವಿ ಕೇಳಿಸೋದು ಕಡಿಮೆ ಆಗುತ್ತೆ. ಸೊ ಅವ್ರಿಗೂ ಕೂಡ ಪರೀಕ್ಷೆ ಮಾಡಿ ಅವ್ರಿಗೆ ಏನು ಟ್ರೀಟ್ಮೆಂಟ್ ಕೊಡ್ಬೇಕು ಮಾಡ್ತಾರೆ. ಮತ್ತೆ ಅವ್ರಿಗೆ ಅದ್ರ ಬಗ್ಗೆ ಕೌನ್ಸಿಲಿಂಗ್ ಕೊಡ್ತಾರೆ, ಯಾವ ರೀತಿ ನೀವು ಅದನ್ನ ಪ್ರೊಟೆಕ್ಟ್ ಮಾಡ್ಕೋಬಹುದು ಆ ತರ. ಮತ್ತೆ ಕ್ಯಾಂಪ್ಗಳು ಈಗ ಎಲ್ಲೇ ಇದ್ರು, ಎಸ್ಪೆಷಲಿ ಕರ್ನಾಟಕದಲ್ಲಿ ಯಾವುದೇ ಮೂಲೆಗಾದ್ರೂ ನಮ್ಮ ಡೈರೆಕ್ಟರ್ಗೆ ಒಂದು ಮೇಲ್ ಕಳ್ಸಿದ್ರೆ ಸಾಕು, ನಾವಲ್ಲಿ ಬರ್ತೀವಿ. ಎಲ್ಲಾ ಸೇವೆಗಳು ಉಚಿತ, ಎಕ್ಸೆಪ್ಟ್ ನಮ್ಗೆ ಊಟ ತಿಂಡಿ ಕೊಡ್ಬೇಕು, ಒಂದಿನ ಉಳ್ಕೋಬೇಕಿದ್ರೆ ಉಳ್ಕೊಳಕ್ ವ್ಯವಸ್ಥೆ ಕೊಡ್ಬೇಕು ಅಷ್ಟೇ, ಬೇರೆ ಎಲ್ಲ ಫ್ರೀ. ಸೊ ಎಲ್ಲೇ ಕ್ಯಾಂಪ್ ಮಾಡೋದು ಪಾಸಿಬಿಲಿಟಿ ಇದೆ. ಮತ್ತೆ ಹಾಗೆ ನಾವು ಓಲ್ಡ್ ಏಜ್ ಹೋಮ್ಸ್ಗೂ ಕೂಡ ಯಾಕಂದ್ರೆ ಅವ್ರಿಗೂ ಕೂಡ ತುಂಬಾ ತೊಂದರೆಗಳಿರುತ್ತೆ, ಕಿವಿ ತೊಂದರೆ ಇರುತ್ತೆ, ನುಂಗೋಕ್ ತೊಂದರೆ ಇರುತ್ತೆ, ಮೆಮರಿ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಓಲ್ಡ್ ಏಜ್ ಹೋಮ್ಸ್ಗೂ ಕೂಡ ನಮ್ಮ ತಂಡ ವಿಸಿಟ್ ಮಾಡ್ತಾರೆ. ಹಾಗೆ ನ್ಯೂರಲಾಜಿಕಲ್ ವಾರ್ಡ್ಸ್ ಗವರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ. ಯಾಕೆಂದ್ರೆ ಎಷ್ಟು ಬೇಗ ಒಂದು ಶ್ರವಣ ಶಕ್ತಿಯನ್ನ ಪರೀಕ್ಷಿಸಬಹುದು ಅಂತ ಅನ್ಕೊಂಡಿದ್ರೆ ಹುಟ್ಟಿದ ದಿನಾನೇ ಪರೀಕ್ಷೆ ಮಾಡಬಹುದು. ಅದಕ್ಕೆ ಕೆಲವರು ಅಲ್ಲ 1 ವರ್ಷ ಆಗ್ಬೇಕು 4 ವರ್ಷ ಆಗ್ಬೇಕು, ಖಂಡಿತ ಅಲ್ಲ, ಹುಟ್ಟಿದ ದಿನಾನೇ ಪರೀಕ್ಷೆ ಮಾಡಬಹುದು. ಸೊ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ, ಬಾಣಂತಿಯವರು ಹಾಸ್ಪಿಟಲ್ ಅಲ್ಲಿ ಇರ್ತಾರಲ್ಲ, ಅವರು ಡಿಸ್ಚಾರ್ಜ್ ಆಗ್ಲಿಕ್ಕೆ ನಾರ್ಮಲ್ ಡೆಲಿವರಿ ಅಂದ್ರೆ 3ನೇ ದಿನ, ಇಲ್ಲ ಅಂದ್ರೆ ಸಿಸೇರಿಯನ್ ಆದ್ರೂ ಈಗ 5ನೇ ದಿನಕ್ಕೆ ಡಿಸ್ಚಾರ್ಜ್ ಮಾಡ್ತಾರೆ. ಸೊ ಅದ್ರ ಒಳಗಡೆನೆ ನಮ್ಮ ತಂಡ ಅಲ್ಲಿ ಹೋಗಿ ಪಾಪುನ ಟೆಸ್ಟ್ ಮಾಡ್ತಾರೆ. ಆ ಟೆಸ್ಟಿಂಗ್ ಅಂದ್ರೆ ಏನೂ ಗಾಬರಿ ಪಡ್ಬೇಕಾಗಿಲ್ಲ, ಅದ್ 2 ನಿಮಿಷದ ಕೆಲಸ. ನಮ್ಮಲ್ಲಿ OAE ಅಂತ ಒಂದು ಯಂತ್ರ ಇದೆ, ಅದು ಮಗು ಕಿವಿಗೆ ಇಟ್ಬಿಟ್ಟು ಟೆಸ್ಟ್ ಮಾಡ್ತಾರೆ. ಮಗುಗೆ ಏನೂ ಡಿಸ್ಕಂಫರ್ಟ್ ಆಗ್ಲಿ ಪೇನ್ ಆಗ್ಲಿ ಏನೂ ಆಗುದಿಲ್ಲ. ಮಗು ನಿದ್ದೆ ಮಾಡ್ತಾ ಇದ್ದಾಗ್ಲೂ ನಾವು ಪರೀಕ್ಷೆ ಮಾಡ್ಬೋದು. ಇನ್ ಕೇಸ್ ಮಗುಗೇನಾದ್ರೂ ಆ ಟೆಸ್ಟ್ ಅಲ್ಲಿ ಫೇಲ್ ಆದ್ರೆ ನಾವು ನಮ್ಮ ಸಂಸ್ಥೆಗೆ ಕರೆದ್ಬಿಟ್ಟು ಮಗುಗೆ 2ನೇ ತಿಂಗಳಲ್ಲೇನೆ ನಾವು ಡೀಟೇಲ್ ಆಗಿ ಟೆಸ್ಟ್ ಮಾಡ್ಬಿಟ್ಟು ಪತ್ತೆ ಹಚ್ತೀವಿ. ಈ ಮಗುಗ್ ನಿಜವಾಗ್ಲೂ ಕೇಳಿಸ್ತಾ ಇಲ್ವಾ, ಡೀಟೇಲ್ ಆಗಿ ಟೆಸ್ಟ್ ಮಾಡಿ. ಆ ತರ ಬಂದ್ರೆ ಸಾಮಾನ್ಯ ನಮ್ಮ ಅಬ್ಸರ್ವೇಷನ್ ಪ್ರಕಾರ ಒಂದು 1000 ಮಕ್ಕಳಲ್ಲಿ 3-4 ಮಕ್ಕಳಿಗೆ ಹುಟ್ಟಿದಾಗಿಂದ ಕಿವಿ ತೊಂದರೆ ಇರುತ್ತೆ, 1000 ಮಕ್ಕಳಲ್ಲಿ. ಸೊ ನಮ್ಮ ಮೈಸೂರು ಜಿಲ್ಲೆನಲ್ಲಿ ಎಷ್ಟು ಮಕ್ಕಳು ಹುಡ್ತಿದ್ದಾರೆ ಪ್ರತಿದಿನ ಗೊತ್ತಾ? ಯಾರಿಗಾದ್ರೂ ಅಂದಾಜಿದೆಯಾ? 3000 ಮೇಲೆ ಮಕ್ಕಳು ಹುಡ್ತಾರೆ ಪರ್ ಡೇ. ಸೊ ಆದ್ರಿಂದ ಇದ್ರ ಬಗ್ಗೆನೂ ಕೂಡ ಎಲ್ರಿಗೂ ಕಾಳಜಿ ಇರಬೇಕು, ಎಲ್ರಿಗೂ ಕೂಡ ಗಮನ ಇರಬೇಕು. ಸೊ 3ನೇ ತಿಂಗಳಲ್ಲೇ ನಾವು ಟ್ರೀಟ್ಮೆಂಟ್ ಅಂದ್ರೆ ಅವ್ರಿಗೆ ಮಕ್ಕಳಿಗೆ ಕಿವಿ ಕೇಳಿಸ್ಕೊಳಂಗ್ ಮಾಡ್ಬೇಕು. ಅಂದ್ರೆ ಮಿಷಿನ್ ಹಾಕ್ಬಿಟ್ಟು ಕೇಳಿಸ್ಕೊಂಡು ಆಗ್ಲೇ ಮಗು ಜೊತೆ ಮಾತಾಡಿದ್ರೆ ಮಾತ್ರ ಮಗು ಮಾತು ಕಲಿಯೋದು, ಗೊತ್ತಾಯ್ತಲ್ಲ. ಶ್ರವಣ ಯಂತ್ರ ಹಾಕ್ಸಿ ಮಾತಿನ ತರಬೇತಿ ಶುರು ಮಾಡಿಸ್.
ಸಾಮಾನ್ಯವಾಗಿ ಕಿವಿ ತೊಂದರೆ ಇರುವ ಮಗು ಹಾಗೂ ತೊಂದರೆ ಇಲ್ಲದ ಮಗು ಒಂದೇ ರೀತಿ ಕಾಣುತ್ತದೆ. ಎಲ್ರು ಒಪ್ಕೋತಿರಲ್ವಾ? ಅಥವಾ ಕಣ್ಣಿಗೆ ಏನಾದ್ರು ತೊಂದರೆ, ಬೇರೆ ಏನಾದ್ರು ತೊಂದರೆ ಇದ್ರೆ ನಮ್ಗೆ ವಿಸಿಬಲಿ ಕಾಣುತ್ತೆ. ಆದ್ರೆ ಹಿಯರಿಂಗ್ ಲಾಸ್ ಅಥವಾ ಕಿವಿ ತೊಂದರೆ ಒಂದು ಹಿಡನ್, ಅದು ಕಾಣಿಸೋದಿಲ್ಲ ನಮ್ಗೆ ಕಿವಿ ತೊಂದರೆ ಇದೆಯಾ ಅಂತ. ಆ ಕಾರಣಕ್ಕೋಸ್ಕರ ಪ್ರತಿ ಹುಟ್ಟಿದ ಮಗುನು ನಾವು ಪರೀಕ್ಷೆ ಮಾಡ್ಬೇಕು. ಚುಚ್ಚುಮದ್ದುನು ಅಷ್ಟೇ, ಅಂದ್ರೆ ವ್ಯಾಕ್ಸಿನೇಷನ್ ಅಷ್ಟೇನೆ ಅದು ಕೂಡ ಇಂಪಾರ್ಟೆಂಟ್. ಸೊ ಇಲ್ಲಿರೋ ಎಲ್ರಿಗೂ ನನ್ನ ಮನವಿ ಏನಂದ್ರೆ, ನಿಮ್ಮ ಕುಟುಂಬದಲ್ಲಿ ಮಕ್ಕಳು ಹುಡ್ತಾರೆ, ನಿಮ್ಮ ಅಕ್ಕಪಕ್ಕ ಹುಡ್ತಾರೆ, ಎಷ್ಟೋ ಜನ ಗೊತ್ತಿರೋರ್ಗೆ ಎಲ್ಲ ಮಕ್ಕಳು ಹುಡ್ತಾರೆ. ಸೊ ಎಲ್ರು ಮಕ್ಕಳನ್ನ ಕಿವಿ ಪರೀಕ್ಷೆ ಮಾಡಿಸ್ಬೇಕು. ಆಗ್ತೋ ಮಾಡ್ಸಕ್ಕಾಗ್ಲಿಲ್ವೋ ಅಟ್ಲೀಸ್ಟ್ ಮಗುನ ಮೈಲ್ ಸ್ಟೋನ್ಸ್ ನೀವು ಗಮನಿಸ್ಬೇಕು. ಮಗು ಶಬ್ದಕ್ಕೆ ಸ್ಪಂದಿಸ್ತಾ ಇದೆಯಾ, ಮಾತನ್ನು ಕಲಿಯಕ್ಕೆ ಪ್ರಯತ್ನ ಪಡ್ತಾ ಇದೆಯಾ. ಬಿಕಾಸ್ ಮಾತು ಅನ್ನೋ ತುಂಬಾ ಇಂಪಾರ್ಟೆಂಟ್. ಅದು ಬೇಗ ಕಲ್ಸ್ಬಿಡಕ್ಕಾಗಲ್ಲ, ಹಂತದಲ್ಲಿ ಹೋಗ್ಬೇಕು. ಆದ್ರಿಂದ ಅರ್ಲಿ ಐಡೆಂಟಿಫಿಕೇಶನ್ ತುಂಬಾ ಮುಖ್ಯ. ಸೊ ಈಗ ಯಾರಿಗೆ ಒಂದು ಸಮಸ್ಯೆ ಇದ್ರೆ ಬರೀ ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟ್, ಆಡಿಯಾಲಜಿಸ್ಟ್ ಇಂದ ಕಾರ್ಯನಿರ್ವಹಿಸಕ್ಕಾಗುತ್ತಾ? ಖಂಡಿತ ಇಲ್ಲ. ಒಂದು ದೊಡ್ಡ ತಂಡನೇ ಇದೆ. ಈಗೆಲ್ಲ ಎಲ್ಲ ಟ್ರೀಟ್ಮೆಂಟ್ಗೂ ಅಷ್ಟೇ ಡಾಕ್ಟರ್ ಜೊತೆ ಎಷ್ಟೊಂದು ಜನ ಅದ್ರದ್ದು ಅಸೋಸಿಯೇಟೆಡ್ ಪೀಪಲ್ ಇರ್ತಾರೆ. ಸೊ ಯಾರ್ಯಾರು ಆಕ್ಯುಪೇಷನಲ್ ಥೆರಪಿಸ್ಟ್ ಇರ್ಬೋದು, ಫಿಸಿಯೋಥೆರಪಿಸ್ಟ್ ಇರ್ಬೋದು, ಮತ್ತೆ ಹೆಲ್ತ್ ಕೇರ್ ವರ್ಕರ್ಸ್, ಆಶಾ ವರ್ಕರ್ಸ್ ಅಂತ ಎಲ್ರಿಗೂ ಗೊತ್ತು ನಮ್ಗೆಲ್ಲ ಅಲ್ವಾ. ಆಶಾ ವರ್ಕರ್ಸು ಇಂಪಾರ್ಟೆಂಟ್. ಯಾಕಂದ್ರೆ ಅವರು ಹಳ್ಳಿ ಲೆವೆಲ್ ಅಲ್ಲಿ ಅವ್ರನ್ನ ಐಡೆಂಟಿಫೈ ಮಾಡ್ಬಿಟ್ಟು ರೆಫರ್ ಮಾಡ್ಬೋದು. ಸ್ಪೆಷಲ್ ಎಜುಕೇಟರ್ಸ್, ಮತ್ತೆ ಅಂಗನವಾಡಿ ವರ್ಕರ್ಸು, ಸೈಕಾಲಜಿಸ್ಟ್, ಮೆಡಿಕಲ್ ಪ್ರೊಫೆಷನಲ್ಸ್. ನಮ್ಮಲ್ಲಿ ಸುಮಾರು ಕನ್ಸಲ್ಟೆಂಟ್ಸ್ ಕೂಡ ಬರ್ತಾರೆ. ಮೆಡಿಕಲ್ ಪ್ಲಾಸ್ಟಿಕ್ ಸರ್ಜನ್ ಬರ್ತಾರೆ, ಮತ್ತೆ ವಾಯ್ಸ್ ನ ನೋಡೋರು ಫೋನೋ ಸರ್ಜನ್ ಬರ್ತಾರೆ, ನ್ಯೂರಾಲಜಿಸ್ಟ್ ಬರ್ತಾರೆ, ಪೀಡಿಯಾಟ್ರಿಷಿಯನ್ ಬರ್ತಾರೆ, ಹಾಗೆ ಡೈಟಿಷಿಯನ್ ಕೂಡ. ಯಾಕೆಂದ್ರೆ ಕೆಲವು ತೊಂದರೆಗಳಿಗೆ ಅವ್ರಿಗೆ ಯಾವ ತರ ಊಟ ಕೊಡಬೇಕು ಅಂತಾನು ಸ್ಪೆಸಿಫಿಕೇಶನ್ಸ್ ಇರುತ್ತೆ. ಸೊ ನಮ್ಮಲ್ಲಿ ಡೈಟಿಷಿಯನ್ ಕೂಡ ಆಸ್ ಎ ಕನ್ಸಲ್ಟೆಂಟ್ ಬರ್ತಾರೆ. ಸೊ ಇವರೆಲ್ಲ ಇದ್ರು ಮುಖ್ಯವಾಗಿ ಬೆನ್ನೆಲುಬಾಗಿ ನಿಲ್ಬೇಕಾಗಿರೋದು ಫ್ಯಾಮಿಲಿ ಸಪೋರ್ಟ್ ಇಸ್ ಅಬ್ಸಲ್ಯೂಟ್ಲಿ ಇಂಪಾರ್ಟೆಂಟ್. ಅದು ತುಂಬಾ ಇಂಪಾರ್ಟೆಂಟ್ ಅವರು ಇಂಪ್ರೂವ್ ಆಗ್ಬೇಕಿದ್ರೆ. ಮತ್ತೆ ನಮ್ಮ ಶುಲ್ಕ ಎಷ್ಟು ನಮ್ಮ ಚಾರ್ಜಸ್ ನಾನು ಆಗ್ಲೇ ಮೆನ್ಷನ್ ಮಾಡಿದೆ, ತುಂಬಾ ನಾಮಿನಲ್ ಚಾರ್ಜಸ್. ಸೊ ಯಾರೇ ಬಂದ್ರು BPL ಆಗ್ಲಿ APL ಆಗ್ಲಿ ಅವ್ರಿಗೆ 50 ರೂಪಾಯಿ ಕೊಟ್ಟು ರಿಜಿಸ್ಟ್ರೇಷನ್ ಆಗ್ಲೇಬೇಕು. 50 ರೂಪೀಸ್. ಅವಾಗ ಒಂದು ಕಾರ್ಡ್ ಕೊಡ್ತೀವಿ, ಪಿಂಕ್ ಕಾರ್ಡು. ಅದು ಮತ್ತೆ ತರಬೇಕು ನೀವು ಇನ್ನೊಂದ್ಸಲ ಬಂದಾಗ. ಅದು ತರಲಿಲ್ಲ ಅಂದ್ರೆ ಮತ್ತೆ 50 ರೂಪಾಯಿ ಕೊಡ್ಬೇಕಾಗುತ್ತೆ, ಗೊತ್ತಾಯ್ತಲ್ಲ. ಸೊ 50 ರೂಪಾಯಿ ಕೊಟ್ಟು ರಿಜಿಸ್ಟರ್ ಆದ್ಮೇಲೆ ಸ್ಲ್ಯಾಬ್ ಇದೆ 22,500 ರೂಪಾಯಿವರೆಗೂ, ಏನು 50 ರೂಪಾಯಿ ಅಷ್ಟೇನೆ. 22,000ದಿಂದ ಮೇಲೆ 30,000ವರೆಗೂ ತಿಂಗಳಿಗೆ, ಇದು ವಾರ್ಷಿಕ ಅಲ್ಲ, ತಿಂಗಳಿಗೆ ವರಮಾನ ಇದ್ರೆ ಅವ್ರಿಗೆ 170 ರೂಪಾಯಿ ಚಾರ್ಜ್ ಎಲ್ಲ ಟೆಸ್ಟಿಗೂ ಸೇರಿ. ಅದೇ 30,000ದ ಮೇಲಾದ್ರೆ 250 ರೂಪಾಯಿ ಚಾರ್ಜ್ ಆಗುತ್ತೆ. ಹಾಗೆ ತರಬೇತಿಗೂ ಕೂಡ ತುಂಬಾ ನಾಮಿನಲ್, 80, 250, 500 30,000ಕ್ಕಿಂತ ಹೆಚ್ಚಿರೋರಿಗೆ. ಸೊ ನೀವು ಇಮ್ಯಾಜಿನ್ ಮಾಡ್ಕೋಬಹುದು ನಮ್ಮಲ್ಲಿ ಎಷ್ಟು ನಾಮಿನಲ್ ಆಗಿ ಚಾರ್ಜಸ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಗವರ್ಮೆಂಟ್. ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್. ಕನ್ನಡದಲ್ಲಿ ಚಿಕಿತ್ಸೆಗಿಂತ ತಡೆಗಟ್ಟುವಿಕೆನೇ ಉತ್ತಮ. ಖಂಡಿತ ಅಲ್ವಾ? ತೊಂದರೆ ಬರಕ್ಕೆ ನಾವು ಕಾಯ್ತಾ ಇರಬಾರ್ದು, ತೊಂದರೆ ಬರದಲ್ಲೇ ನೋಡ್ಕೋಬೇಕು. ಅದಕ್ಕೆ ಏನ್ ಮಾಡಬೇಕು? ಮೊದಲಾಗೆ ನಾವು ಅದ್ರ ಬಗ್ಗೆ ಎಚ್ಚೆತ್ಕೋಬೇಕು, ಮತ್ತೆ ಅರ್ಲಿ ಐಡೆಂಟಿಫಿಕೇಶನ್ ಮಾಡಬೇಕು. ಅರ್ಲಿ ಐಡೆಂಟಿಫಿಕೇಶನ್ ಮಾಡಿದ್ರೆ ಅದಕ್ಕೆ ಉತ್ತಮ ಚಿಕಿತ್ಸೆಯನ್ನು ದೊರೆಯುತ್ತೆ. ಉತ್ತಮ ಚಿಕಿತ್ಸೆ ತಗೊಂಡ್ರೆ ಕಂಡೀಷನ್ ಇಂಪ್ರೂವ್ ಆಗುತ್ತೆ. ನಮ್ಮ ಕ್ವಾಲಿಟಿ ಆಫ್ ಲೈಫ್, ನಮ್ಮ ಜೀವನದ ಗುಣಮಟ್ಟದಲ್ಲಿ ಕೂಡ ಸುಧಾರಿಕೆ ಆಗುತ್ತೆ. ನಾನು ಮಾತಾಡಿದ ಪ್ರತಿಯೊಂದರ ಮೇಲೂ ವಿಡಿಯೋ, ಪ್ಯಾಂಪ್ಲೆಟು ಎಲ್ಲ ದೊರಕುತ್ತೆ. ದಯವಿಟ್ಟು ವಿಸಿಟ್ ಮಾಡಿ. ಸೊ ಮತ್ತೆ ಈ ತರ ಕಾರ್ಯಕ್ರಮಗಳಿಗೂ ಪಾರ್ಟಿಸಿಪೇಟ್ ಮಾಡಬೇಕಿದ್ರೆ ನಮ್ಮ ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ಒಂದು ಫಾರ್ಮ್ ಇದೆ, AAV ಫಾರ್ಮ್ ಅಂತಿದೆ, ಆಯುಷ್ ಆರೋಗ್ಯವಾಣಿ. ಅದರಲ್ಲಿ ನಿಮ್ಮ ಫೋನ್ ನಂಬರ್ ಕೊಡಬೇಕು ಅಷ್ಟೇ. ಇಲ್ಲ ನಮ್ಮ ಡೈರೆಕ್ಟರ್ಗೊಂದು ಲೆಟರ್ ಹಾಕಬೇಕು, ಮೇಲ್ ಹಾಕಬೇಕು. ನಾನು ತುಂಬಾ ಆಭಾರಿಯಾಗಿದ್ದೀನಿ ಪ್ರಸಾರ್ ಭಾರತಿ ಅವ್ರಿಗೂ ಮತ್ತೆ AR ಮೈಸೂರು. ನಿಮ್ಮೆಲ್ಲರಿಗೆ ತುಂಬಾ ಧನ್ಯವಾದಗಳು. ಆ್ಯಂಡ್ ನೀವೆಲ್ಲ ಬಂದಿದ್ದು ನಮಗೆ ತುಂಬಾ ಖುಷಿ ಆಯಿತು. ಸೊ ನೀವು ಇದನ್ನ ಒಂದು 10 ಜನಕ್ಕೆ ಹೇಳಬೇಕು, ಈ ಥರ ಒಂದು ಸಂಸ್ಥೆ ಇದೆ, ಈ ಥರ ಇಲ್ಲಿ ತುಂಬ ಸರ್ವೀಸಸ್ ಇದೆ ಅಂತ. ನೀವೆಲ್ಲ ನಮ್ಮ ರಾಯಭಾರಿಗಳು, ಬಂದಿದ್ದಕ್ಕೆ ತುಂಬ ಸಂತೋಷ. ಥ್ಯಾಂಕ್ ಯು. ರೇಡಿಯೋ ಕಿಸಾನ್ ದಿನದ ಅಂಗವಾಗಿ ಮೈಸೂರಿನ ಆಯುಷ್ ಸೆಮಿನಾರ್ ಹಾಲ್ನಲ್ಲಿ ಏರ್ಪಾಡಾಗಿದ್ದ ವೇದ ಕೃಷಿ ಕಾರ್ಯಾಗಾರದಲ್ಲಿ ಕಿವಿ ಮಾತಿನ ಕಥೆ ಕೃಷಿಕರ ಜೊತೆ ಈ ವಿಷಯವಾಗಿ ಮೈಸೂರಿನ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆಯ ಭಾಷಾ ವಿಜ್ಞಾನ ಪ್ರಾಧ್ಯಾಪಕರಾದ ಡಾಕ್ಟರ್ ಎನ್ ಶ್ರೀದೇವಿ ಅವರು ಮಾಡಿದ್ದ ಭಾಷಣದ ಆಯ್ದ ಭಾಗಗಳನ್ನು ಆಲಿಸಿದಿರಿ.